And welcome back to the English classes. ಸೊ ಇದು ನಿಮ್ಮ ಕ್ಲಾಸ್ 3 ಆಗಿರುತ್ತೆ. ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನ ನೋಡ್ತಾ ಇದ್ವಿ. ಲಾಸ್ಟ್ ಕ್ಲಾಸಲ್ಲಿ ನಾವು ಒಂದು ಇಂಟ್ರೊಡಕ್ಷನ್ ಅನ್ನ ನೋಡಿದ್ವಿ. ಯಾವ್ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ ಬರುತ್ತೆ, ಒಂದೊಂದು ಪಾರ್ಟ್ಸ್ ಆಫ್ ಸ್ಪೀಚ್ಗಳು ಅಂತ ಅಂದ್ರೆ ಏನು, ಮೀನಿಂಗ್ ಏನು, ಅದಕ್ಕೆ ಎಕ್ಸಾಂಪಲ್ಸ್ಗಳನ್ನ ಕೂಡ ನಾವು ನೋಡಿದ್ವಿ. ಸೊ ಈ ಒಂದು ಕ್ಲಾಸ್ನಲ್ಲಿ ಒಂದೊಂದೇ ಪಾರ್ಟ್ ಆಫ್ ಸ್ಪೀಚ್ ಅನ್ನ ನಾವು ಡಿಸ್ಕ್ರಿಪ್ಟಿವ್ ಆಗಿ ನೋಡ್ಕೊಂತ ಹೋಗೋಣ. ಫಸ್ಟ್ ಬರುವಂತಹ ಪಾರ್ಟ್ ಆಫ್ ಸ್ಪೀಚ್ ಯಾವುದು? ನೌನ್ಸ್. ನೌನ್ಸ್ ಅಂದ್ರೆ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ ನಾನು, ನಾಮಪದಗಳು ಅಂತ. ಸೊ ಏನಂತ ಹೇಳಿದ್ದೆ ನಾನು? ನಾಮಪದಗಳು ಅಂತ ಹೇಳಿದ್ದೆ ಅಲ್ವಾ? ಸೊ ಈ ನಾಮಪದಗಳು, ನೌನ್ಸ್ ಅಂದ್ರೆ ಏನು? ಫಸ್ಟ್ ಆಫ್ ಆಲ್ ಇನ್ನೊಂದ್ಸರಿ ರಿಪೀಟ್ ಮಾಡ್ತಾ ಇದ್ದೀನಿ. ನೌನ್ಸ್ ಅಂತ ಅಂದ್ರೆ ಏನು? ಈ ನೌನ್ಸ್ ಅಂದ್ರೆ ಫಸ್ಟ್ ಆಫ್ ಆಲ್ ಪದಗಳು, ಅಂದ್ರೆ ದೀಸ್ ಆರ್ ದಿ ವರ್ಡ್ಸ್. ಹೌದಲ್ವಾ? ಪದಗಳು. ಎಂತಹ ಪದಗಳು? ದೀಸ್ ಆರ್ ದಿ ವರ್ಡ್ಸ್. ವಿಚ್ ಟೈಪ್ ಆಫ್ ವರ್ಡ್ಸ್? ಎಂತಹ ಪದಗಳು? ಹೆಸರನ್ನು ಇಡುವಂತಹ ಪದಗಳು. ಹೆಸರನ್ನು ಇಡುವಂತ ಪದಗಳು. ನೇಮಿಂಗ್ ವರ್ಡ್ಸ್. ನೇಮಿಂಗ್ ವರ್ಡ್ಸ್. ಹಾಗಾದ್ರೆ ಯಾರನ್ನ ನೇಮ್ ಮಾಡ್ತಾರೆ? ಯಾರನ್ನ ನೇಮ್ ಮಾಡ್ತಾರೆ ಸರ್ ಅಂತ ಅಂದ್ರೆ, ಯಾರಿಗೆ ಹೆಸರಿಡ್ತಾರೆ ಸರ್ ಅಂತ ಅಂದ್ರೆ, ಒಂದು ಪರ್ಸನ್ಗೆ, ಅಂದ್ರೆ ಒಬ್ಬ ವ್ಯಕ್ತಿಗೆ, ಒಂದು ಜಾಗಕ್ಕೆ, ಅಥವಾ ಒಂದು ವಸ್ತುಗೆ, ಅಥವಾ ಒಂದು ಐಡಿಯಾ ಅಥವಾ ಕಾನ್ಸೆಪ್ಟ್ಗೆ, ಅಥವಾ ಅನಿಮಲ್ಗೆ. ಇಲ್ಲಿ ಅನಿಮಲ್ ಅನ್ನುವಂಥದ್ದು ಮಿಸ್ ಆಗಿದೆ, ಅನಿಮಲ್ ಅಂತಾನು ಬರ್ಕೊಳ್ಳಿ. ಅನಿಮಲ್ಗೆ ಅಂದ್ರೆ ಪ್ರಾಣಿಯ ಹೆಸರು. ಇವೆಲ್ಲವನ್ನ ನಾವೇನಂತ ಕರಿತೀವಿ? ನಾಮಪದಗಳು ಅಂತ ಕರಿತೀವಿ. ಎಕ್ಸಾಂಪಲ್ನ ಕೂಡ ನಾನು ಕೊಟ್ಟಿದ್ದೆ. ಹುಡುಗ, ಬಾಯ್ ಅನ್ನುವಂಥದ್ದು ನೌನು. ಈ ಹುಡುಗನಿಗೆ ಹೆಸರನ್ನ ಇಟ್ರೆ ಭರತ್ ಅನ್ನುವಂಥದ್ದು, ಇದು ಕೂಡ ನೌನೇ ಆಗತ್ತೆ, ನಾಮಪದನೇ ಆಗತ್ತೆ. ಹಾಗೆ ಜಾಗ ಅಂತ ಹೇಳಿದ್ದೆ, ಬೆಂಗಳೂರು, ಹುಬ್ಳಿ, ಧಾರವಾಡ. ಇದೆಲ್ಲ ಏನು? ಜಾಗದ ಹೆಸರುಗಳು. ಸೊ ಈ ಜಾಗದ ಹೆಸರುಗಳನ್ನ ಕೂಡ ನಾವು ಏನಂತ ಕರಿತೀವಿ? ನಾಮಪದ ಅಂತಾನೆ ಕರಿತೀವಿ. ಹಾಗೆ ವಸ್ತುಗಳು. ವಸ್ತುಗಳು ಅಂತ ಬಂದ್ರೆ ಪೆನ್ನು, ಪೆನ್ಸಿಲ್ಲು, ಕ್ಯಾಮ್ರಾ, ವಿಡಿಯೋ, ಆಮೇಲೆ ಏನು, ಟ್ರೋಫಿ, ಮೈಕ್, ಲೈಟ್. ಇವೆಲ್ಲ ಏನು? ಇವೆಲ್ಲ ಆಬ್ಜೆಕ್ಟ್ಸ್ಗಳು, ಅಂದ್ರೆ ವಸ್ತುಗಳು. ಅವನ್ನ ಕೂಡ ನಾವು ನಾಮಪದಗಳು ಅಂತಾನೆ ಕರಿತೀವಿ. ಅದಾದ್ಮೇಲೆ ಬರುವಂತದ್ದು ಐಡಿಯಾ ಅಥವಾ ಕಾನ್ಸೆಪ್ಟ್ಗಳು. ಸೊ ಐಡಿಯಾ ಮತ್ತೆ ಕಾನ್ಸೆಪ್ಟ್ಗಳು ಯಾವ ರೀತಿ ಇರಬೇಕು? ಫಾರ್ ಎಕ್ಸಾಂಪಲ್, ಹಾನೆಸ್ಟಿ, ಒಳ್ಳೆಯತನ, ಕೆಟ್ಟತನ, ಇಂಥವನ್ನೆಲ್ಲಾನು ಕೂಡ ನಾವು ನಾಮಪದಗಳು ಅಂತಾನೆ ಕರಿತೀವಿ. ಓಕೆ, ಸೊ ನಾಮಪದಗಳು ಅಂತ ಅಂದ್ರೆ ಏನು ಅಂತ ಅರ್ಥ ಆಯ್ತಾ? ಸೊ ಇದು ಈ ನಾಮಪದಗಳನ್ನ, ನೌನ್ಸ್ಗಳನ್ನ ನಾವು ಬೇಸಿಕ್ ಬಿಲ್ಡಿಂಗ್ ಬ್ಲಾಕ್ ಅಂತ ಕರಿತೀವಿ. ಅಂದ್ರೆ ನಮ್ಮ ಇಂಗ್ಲಿಷ್ ಲ್ಯಾಂಗ್ವೇಜಿನ ಇಟ್ಟಿಗೆಗಳು ಇವು. ಯಾವ ನೌನ್ಸ್ಗಳನ್ನ ಮತ್ತು ಈ ಪಾರ್ಟ್ಸ್ ಆಫ್ ಸ್ಪೀಚ್ಗಳನ್ನ ಇಂಗ್ಲಿಷ್ ಗ್ರಾಮರ್ನ ಇಟ್ಟಿಗೆಗಳು ಅಂತ ಕರಿತೀವಿ, ಬಿಲ್ಡಿಂಗ್ ಬ್ಲಾಕ್ಸ್ಗಳು. ಓಕೆ, ಆಮೇಲೆ ಒಂದು ವೇಳೆ ಒಂದು ವಾಕ್ಯದಲ್ಲಿ ಯಾವುದಾದ್ರೂ ಒಂದು ನಾಮಪದ ಇದೆ ಅಂತ ಅಂದ್ರೆ, ಸ್ಟಾರ್ಟಿಂಗ್ ಅಲ್ಲಿ ಒಂದು ನಾಮಪದವನ್ನ ಉಪಯೋಗಿಸಿದ್ದಾರೆ ಅಂತ ಅಂದ್ರೆ ಅದು ನಮ್ಮ ಸಬ್ಜೆಕ್ಟ್ ಆಗುತ್ತೆ. ಸೊ ಸಬ್ಜೆಕ್ಟ್ ಅಂದ್ರೆ ಏನು ಸರ್? ನೋಡೋಣ ಆಯ್ತಾ, ಅದನ್ನು ಕೂಡ ನಾವು ಡಿಸ್ಕಸ್ ಮಾಡೋಣ. ಸೊ ಎಸ್, ಇದಕ್ಕೆ ಹೋಗೋಕ್ಕಿಂತ ಮುಂಚೆ ಒಂದು ವಾಕ್ಯ ಇರುತ್ತೆ. ಈ ವಾಕ್ಯದಲ್ಲಿ ಸಬ್ಜೆಕ್ಟ್ ಯಾವುದು ಅನ್ನುವಂಥದ್ದನ್ನ ನಾವು ನೋಡೋಣ. ಸೊ ಏನಿರುತ್ತೆ ಸಬ್ಜೆಕ್ಟ್ ಅಂದ್ರೆ? ಸಬ್ಜೆಕ್ಟು ಏನಿರುತ್ತೆ? ಸಬ್ಜೆಕ್ಟ್ ಏನಿರುತ್ತಪ್ಪ ಅಂತಂದ್ರೆ, ಒಂದು ವಾಕ್ಯ ಯಾರ ಬಗ್ಗೆ ಮಾತಾಡ್ತಾ ಇರುತ್ತೆ ಅಥವಾ ಯಾವುದರ ಬಗ್ಗೆ ಮಾತಾಡ್ತಾ ಇರುತ್ತೆ, ಅದು ನನ್ನ ಸಬ್ಜೆಕ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಐ ಆಮ್ ಟೀಚಿಂಗ್, ನಾನು ಹೇಳ್ಕೊಡ್ತಾ ಇದ್ದೀನಿ. ಒಂದು ನಿಮಿಷ ಇರಿ. ಎಸ್, ಫೋಕಸ್ ಆಯ್ತು. ಐ ಹೋಪ್ ಇಟ್ ಇಸ್ ಕ್ಲಿಯರ್ ನೌ. ಸೊ ಐ ಆಮ್ ಟೀಚಿಂಗ್, ಈ ಒಂದು ವಾಕ್ಯ ಏನನ್ನ ಹೇಳ್ತಾ ಇದೆ? ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಎನ್ನುವಂಥದ್ದನ್ನ ಹೇಳ್ತಾ ಇದೆ. ಸೊ ಇಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಎನ್ನುವಂಥದ್ದಕ್ಕೆ ಇಲ್ಲಿ ಯಾರ ಬಗ್ಗೆ ಮಾತಾಡ್ತಾ ಇದೆ? ನಾನು, ನನ್ನ ಬಗ್ಗೆ ಮಾತಾಡ್ತಾ ಇದೆ. ಹಾಗಾಗಿ ಐ ಅನ್ನುವಂಥದ್ದೇನು? ಸಬ್ಜೆಕ್ಟು. ಹೌದಾ? ವಿ ಆರ್ ಲರ್ನಿಂಗ್, ನಾವು ಕಲಿತಾ ಇದ್ದೇವೆ. ಸೊ ಇಲ್ಲಿ ಯಾರ ಬಗ್ಗೆ ಮಾತಾಡ್ತಾ ಇದೆ? ನಮ್ಮ ಬಗ್ಗೆ. ವಿ ಅನ್ನುವಂಥದ್ದು ಏನಾಗುತ್ತೆ? ಸಬ್ಜೆಕ್ಟ್ ಆಗುತ್ತೆ. ಅರ್ಥ ಆಯ್ತಾ? ಅದೇ ತರ ಡಾಗ್ ಈಸ್ ಬಾರ್ಕಿಂಗ್. ಸೊ ಇಲ್ಲಿ ಏನಾಯ್ತು? ಇಲ್ಲಿ ಯಾರ ಬಗ್ಗೆ ಮಾತಾಡ್ತಾ ಇದೆ? ಡಾಗ್ ಬಗ್ಗೆ ಮಾತಾಡ್ತಾ ಇದೆ. ಸೊ ಡಾಗ್ ಅನ್ನುವಂಥದ್ದು ಏನಾಯ್ತು? ಸಬ್ಜೆಕ್ಟ್ ಆಯ್ತು.
ಓಕೆ, ಅದೇ ರೀತಿ ಮ್ಯಾಂಗೋ ಈಸ್ ಸ್ವೀಟ್. ಸೊ ಇಲ್ಲಿ ನೋಡಿ, ಮ್ಯಾಂಗೋ ಈಸ್ ಸ್ವೀಟ್ ಯಾರ ಬಗ್ಗೆ, ಯಾವುದರ ಬಗ್ಗೆ ಮಾತಾಡ್ತಾ ಇದೆ? ಮ್ಯಾಂಗೋವಿನ ಬಗ್ಗೆ ಮಾತಾಡ್ತಾ ಇದೆ. ಹಾಗಾಗಿ ನನ್ನ ಸಬ್ಜೆಕ್ಟ್ ಏನಾಯ್ತು? ಮ್ಯಾಂಗೋ ಆಯ್ತು. ಸೊ ಒಂದು ವಾಕ್ಯದಲ್ಲಿ ಸಬ್ಜೆಕ್ಟ್ ಅನ್ನ ಹೇಗೆ ಕಂಡುಹಿಡಿಬೇಕು ಅಂತ ಗೊತ್ತಾಯ್ತಾ? ಅಥವಾ ಇಟ್ ಈಸ್ ಬೋರಿಂಗ್. ಓಕೆ, ಇದು ತುಂಬಾ ಬೇಜಾರಾಗ್ತಾ ಇದೆ, ಬೋರ್ ಆಗ್ತಾ ಇದೆ. ಸೊ ಇಲ್ಲಿ ಯಾವುದರ ಬಗ್ಗೆ ಮಾತಾಡ್ತಾ ಇದೆ? ಇಟ್, ಅದರ, ಅದು ತುಂಬಾ ಬೋರಿಂಗ್ ಅಂತ, ಅದು. ಸೊ ಅದು ಅನ್ನುವಂಥದ್ದು ಏನಾಗುತ್ತೆ? ಸಬ್ಜೆಕ್ಟ್ ಆಗುತ್ತೆ. ಇಟ್ ಈಸ್ ಬೋರಿಂಗ್ ಅನ್ನುವಂಥದ್ದು. ಓಕೆ, ಸೊ ನಿಮ್ಮ ಸಬ್ಜೆಕ್ಟ್ಗಳು ಯಾವುದರ ಬಗ್ಗೆ ಮಾತಾಡ್ತಾ ಇದೆ ಅಥವಾ ಯಾರ ಬಗ್ಗೆ ಮಾತಾಡ್ತಾ ಇದೆ, ಅದು ಒಂದು ವಾಕ್ಯದ ಸಬ್ಜೆಕ್ಟ್ ಆಗಿರುತ್ತೆ. ಆಯ್ತಾ? ಇದೊಂದು ಬೇಸಿಕ್ ನಾಲೆಡ್ಜ್ ಅನ್ನ ಇಟ್ಕೊಳ್ಳಿ. ಸೊ ಈ ಒಂದು ಬೇಸಿಕ್ ನಾಲೆಡ್ಜ್ ಅನ್ನ ನಾವು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಲ್ಲಿ ಕೂಡ ಉಪಯೋಗಿಸ್ತೀವಿ. ಅದರಲ್ಲಿ ಇನ್ನೊಂದು ಬಾರಿ ಸಬ್ಜೆಕ್ಟ್ ಅನ್ನುವಂಥದ್ದು ಬರುತ್ತೆ. ಓಕೆ, ಎಸ್, ವಾಪಸ್ ಬರೋಣ. ನೌನ್ಸ್ಗಳ ಬಗ್ಗೆ ಮಾತಾಡ್ತಾ ಇದ್ದೆ. ನೌನ್ಸ್ಗಳಂತ ಅಂದ್ರೆ ಏನು? ಅದು ಒಂದು ರೀತಿಯಾದಂತಹ ಪದಗಳು. ಎಂತಹ ಪದಗಳು ಸರ್? ಹೆಸರಿಸುವಂತಹ ಪದಗಳು. ಯಾವುದನ್ನ ಹೆಸರು ಕೊಡುತ್ತೆ ಸರ್? ಯಾವುದಕ್ಕೆ ಹೆಸರು ಕೊಡುತ್ತೆ? ಒಬ್ಬ ವ್ಯಕ್ತಿಗೆ ಅಥವಾ ಒಂದು ಪ್ಲೇಸ್ಗೆ, ಒಂದು ಜಾಗಕ್ಕೆ, ಅಥವಾ ಒಂದು ವಸ್ತುಗೆ, ಅಥವಾ ಒಂದು ಪ್ರಾಣಿಗೆ, ಅಥವಾ ಒಂದು ಐಡಿಯಾಗೆ. ಇವೆಲ್ಲವನ್ನ ನಾವು ನಾಮಪದಗಳು ಅಂತ ಕರಿತೀವಿ. ಆಯ್ತಾ? ಈ ನಾಮಪದಗಳಲ್ಲಿ ಎಷ್ಟು ಬಗೆಯಾದ ನಾಮಪದಗಳು ಬರ್ತವೆ ನೋಡೋಣ. ಸೊ ಮೊದಲನೇದಾಗಿ ಟೈಪ್ಸ್ ಆಫ್ ನೌನ್ಸ್ ಮತ್ತು ಅದರ ಕ್ಯಾರೆಕ್ಟರಿಸ್ಟಿಕ್ಸ್ಗಳು. ಸೊ ಅದರ ವಿಶೇಷತೆಗಳೇನು, ಯಾಕೆ ಇದನ್ನ ಈ ರೀತಿ ವರ್ಗಿಸಿದ್ದೀವಿ? ಸೊ ಇದೆಲ್ಲ ನಾವೇನಂತ ಅನ್ಬೋದು? ಏನ್ ಮಾಡಿರ್ತಾರೆ? ಕ್ಯಾಟಗರೈಸ್ ಮಾಡಿರ್ತಾರೆ. ಸೊ ಯಾವುದರ ಬೇಸಿಸ್ ಮೇಲೆ ಕ್ಯಾಟಗರೈಸ್ ಮಾಡಿರ್ತಾರೆ ಅನ್ನುವಂಥದ್ದನ್ನ ಕೂಡ ನಾವು ಈ ಒಂದು ಕ್ಲಾಸ್ನಲ್ಲಿ ನೋಡೋಣ. ಸೊ ಟೈಪ್ಸ್ ಆಫ್ ನೌನ್ಸ್ ಅಲ್ಲಿ ಮೊದಲನೇದಾಗಿ ಬರುವಂಥದ್ದು ಪ್ರಾಪರ್ ನೌನ್, ಅಂಕಿತ ನಾಮ ಅಂತ ಕರಿತೀವಿ ನಾವು ಕನ್ನಡದಲ್ಲಿ. ಏನಂತ ಕರಿತೀವಿ? ಅಂಕಿತ ನಾಮ ಅಂತ ಕರಿತೀವಿ. ತುಂಬಾ ಔಟ್ ಆಫ್ ಫೋಕಸ್ ಆಗ್ತಾ ಇದೆ, ನಮಗೂ ಗೊತ್ತಾಗ್ತಿಲ್ಲ ಯಾಕೆ ಅಂತ. ಬಟ್ ನಾವು ಇಟ್ ಇಸ್ ಕ್ಲಿಯರ್, ವಿಲ್ ಡೂ. ಅಂಕಿತ ನಾಮ ಅಂತ ಕರಿತೀವಿ. ಸೊ ಅಂಕಿತ ನಾಮ ಅಂತ ಅಂದ್ರೆ ಏನು? ಅಂಕಿತ ನಾಮ ಕಾಮನ್ ನೌನ್ ಅಂತ ಎರಡನೇ ಟೈಪ್ ರೂಢನಾಮ ಅಂತ ಕರಿತೀವಿ ನಾವು. ಏನಂತ ಕರಿತೀವಿ? ರೂಢ ನಾಮ ಅಂತ ಕರಿತೀವಿ. ಸೆಕೆಂಡ್, ಈ ಕಡೆ ಬಂದ್ರೆ ಔಟ್ ಆಫ್ ಫೋಕಸ್ ಆಗ್ತಿದೆ ಅಲ್ಲ. ಸೊ ಎರಡು ರೀತಿಯಾದಂತಹ ನೌನ್ಗಳು, ನಾಮಪದಗಳು, ಅಂಕಿತ ನಾಮ ಮತ್ತು ರೂಢನಾಮ ಅನ್ನುವಂಥದ್ದು. ಸೊ ರೂಢನಾಮ ಅಂತ ಅಂದ್ರೆ ಏನು? ಒಂದು ಜನರಲ್ ಆಗಿ ಮಾತಾಡುವಂಥದ್ದು. ಸಿಟಿ, ಹುಡುಗ, ಬಾಯ್, ಗರ್ಲ್. ಸೊ ಜನರಲ್ ಆಗಿ ಮಾತಾಡುವಂತಹ ಪದಗಳು. ಜನರಲ್ ಆಗಿ ಒಂದು ಜಾಗಕ್ಕೆ ಅಥವಾ ಒಂದು ವ್ಯಕ್ತಿಗೆ ಅಥವಾ ಒಂದು ಜಾಗಕ್ಕೆ ಅಥವಾ ಒಂದು ವಸ್ತುಗೆ ಅಥವಾ ಒಂದು ಐಡಿಯಾಗೆ ಜನರಲ್ ಆಗಿ ನೇಮ್ಸ್ ಕೊಡುವಂಥದ್ದು, ರೂಢಿಯಿಂದ ಬಂದಿರುವಂಥದ್ದು. ಮರ, ಗಿಡ, ಟ್ರೀ, ಪ್ಲಾಂಟ್, ಪೆನ್, ಪೆನ್ಸಿಲ್. ಸೊ ಇವೆಲ್ಲ ಏನು? ಕಾಮನ್ ನೌನ್ಗಳು, ಅಂದ್ರೆ ಜನರಲ್ ಆಗಿರುತ್ತಿದ್ದು. ಸೊ ಇದು ಜನರಲ್ ನೇಮ್ಸ್ ಆಫ್ ಪೀಪಲ್ ಅಥವಾ ಪ್ಲೇಸಸ್ ಅಥವಾ ಥಿಂಗ್ಸ್ ಅಂತ ಹೇಳ್ಬೋದು. ಜನರಲ್ ನೌನ್ಸ್ ಅಂತ ಕರಿಬಹುದು ನಾವು ಇದನ್ನ. ಸೊ ಇದೇ ಈ ಒಂದು ಸಿಟಿಗೆ ಒಂದು ಸ್ಪೆಸಿಫಿಕ್ ಆಗಿ ಒಂದು ಹೆಸರನ್ನ ಇಟ್ಟಾಗ ಬೆಂಗಳೂರು ಅನ್ನುವಂಥದ್ದು ಅಂಕಿತ ನಾಮ ಆಗುತ್ತೆ. ಸೊ ಸ್ಪೆಸಿಫಿಕ್ ಪ್ಲೇಸ್. ಅದೇ ಯಾವುದೋ ಒಬ್ಬ ಹುಡುಗ, ಆ ಹುಡುಗನಿಗೆ ಒಂದು ಹೆಸರು ಕೊಟ್ರೆ ಭರತ್ ಆಗತ್ತೆ. ಸೊ ಭರತ್ ಅನ್ನುವಂಥದ್ದೇನು? ಅಂಕಿತ ನಾಮ, ಪ್ರಾಪರ್ ನೌನ್. ಸೊ ಕಾಮನ್ ನೌನ್ಗಳಿಗೆ ಅಂದ್ರೆ ಕಾಮನ್ ನೌನು ಜನರಲ್ ಆಗಿರುವಂತಹ ವ್ಯಕ್ತಿ, ಜನರಲ್ ಆಗಿ ಒಂದು ವಸ್ತುಗೆ ಅಥವಾ ಜನರಲ್ ಆಗಿ ಒಂದು ಜಾಗಕ್ಕೆ, ಜನರಲ್ ಆಗಿ ಒಂದು ವಸ್ತುಗೆ, ಜನರಲ್ ಆಗಿ ಒಂದು ಐಡಿಯಾಗೆ ಕೊಡುವಂತಹ ಹೆಸರನ್ನ ನಾವು ಕಾಮನ್ ನೌನ್ ಅಂತ ಕರಿತೀವಿ. ಆ ಒಂದು ಕಾಮನ್ ನೌನ್ಗಳಿಗೆ ಹೆಸರನ್ನ ಇಟ್ಟಾಗ ಅದೇನಾಗುತ್ತೆ? ಪ್ರಾಪರ್ ನೌನ್ ಆಗುತ್ತೆ. ಏನಾಗುತ್ತೆ? ಪ್ರಾಪರ್ ನೌನ್ ಆಗತ್ತೆ, ಅಂಕಿತ ನಾಮ ಆಗತ್ತೆ. ಅರ್ಥ ಆಯ್ತಾ? ಸೊ ಕಾಮನ್ ನೌನ್ ಮತ್ತು ಅಂಕಿತ ನಾಮಕ್ಕೆ ಅಂದ್ರೆ ಪ್ರಾಪರ್ ನೌನ್ಗೆ ಮತ್ತೆ ಕಾಮನ್ ನೌನ್ಗೆ ಇರುವಂತಹ ವ್ಯತ್ಯಾಸ ಅರ್ಥ ಆಯ್ತಾ? ಸೊ ಬೇಸಿಕ್ ಆಗಿ ಕಾಮನ್ ನೌನ್ ಅಂದ್ರೆ ಏನು? ಸಿಟಿ ಅನ್ನುವಂಥದ್ದು ಅಥವಾ ವಿಲೇಜ್ ಅನ್ನುವಂಥದ್ದು ಒಂದು ಕಾಮನ್ ನೌನು. ಸಿಟಿ, ಪೇಟೆ.
ಹೌದಲ್ವಾ? ಆ ಪೇಟೆಗೆ, ಆ ಸಿಟಿಗೆ ಒಂದು ಹೆಸರನ್ನ ಕೊಡ್ತೀನಿ. ಬೆಂಗಳೂರು ಅಂತ, ಅಥವಾ ಚೆನ್ನೈ ಅಂತ, ಅಥವಾ ಹುಬ್ಳಿ ಅಂತ, ಅಥವಾ ಬೆಳಗಾವಿ ಅಂತ. ಸೊ ಅವಾಗ ಆ ಒಂದು ಹುಬ್ಳಿ, ಬೆಳಗಾವಿ, ಆ ಒಂದು ಹೆಸರುಗಳೇನಾಯ್ತವೆ ಪ್ರಾಪರ್ ನೌನ್ ಆಗುತ್ತೆ. ಒಬ್ಬ ಹುಡುಗ, ಆ ಹುಡುಗನಿಗೆ ಒಂದು ಹೆಸರು ಕೊಟ್ಟಾಗ ಭರತ್, ಮನಸ್, ಅಜಯ್, ಓಕೆ, ವಿನೋದ್. ಸೊ ಒಂದು ಪ್ರಾಪರ್ ಆದ ಒಂದು ಹೆಸರನ್ನ ಕೊಟ್ಟಾಗ ಅವಾಗ ಅದೇನಾಗುತ್ತೆ, ಪ್ರಾಪರ್ ನೌನ್ಸ್ಗಳಾಗುತ್ತೆ, ಅಂಕಿತ ನಾಮಗಳಾಗುತ್ತದೆ. ಒಂದು ಜನರಲ್ ಆಗಿ ಒಂದು ವಸ್ತು, ಯಾವ ವಸ್ತು? ಫರ್ನಿಚರ್. ಸೊ ಫರ್ನಿಚರ್ ಅನ್ನುವಂಥದ್ದು ಕೂಡ ಯಾವ ನೌನ್ ಆಗುತ್ತೆ? ಕಾಮನ್ ನೌನ್ಗಳಾಗ್ತವೆ. ಸೊ ರೂಢಿಯಿಂದ ಬಂದಿರುವಂಥದ್ದು ಚೇರು, ಕುರ್ಚಿ, ಸೊ ಇವೆಲ್ಲ ಏನು? ಇವೆಲ್ಲ ಕಾಮನ್ ನೌನ್ಸ್ಗಳು. ಅದಕ್ಕೊಂದು ಸ್ಪೆಸಿಫಿಕ್ ಆಗಿ ಹೆಸರನ್ನ ಇಟ್ಟಾಗ ಅದೇನಾಗುತ್ತೆ? ಪ್ರಾಪರ್ ನೌನ್ ಆಗುತ್ತೆ. ಓಕೆ, ಇದಾದ್ಮೇಲೆ ಬರುವಂಥದ್ದು ಕಾಂಕ್ರೀಟ್ ನೌನ್ಸು. ಸೊ ಕಾಂಕ್ರೀಟ್ ನೌನ್ಸ್ ಅಂದ್ರೆ ಏನು ಸರ್? ಕಾಂಕ್ರೀಟ್ ನೌನ್ಸ್ ಅಂದ್ರೆ ನಮ್ಮ ಪಂಚೇಂದ್ರಿಯಗಳಲ್ಲಿ ಗ್ರಹಿಸಬಹುದಾದಂತಹ ವಸ್ತುಗಳು ಅಥವಾ ವ್ಯಕ್ತಿಗಳು ಅಥವಾ ಪ್ಲೇಸ್ಗಳು ಅಥವಾ ಥಿಂಗ್ಸ್ಗಳು ಅಥವಾ ಐಡಿಯಾಸ್ಗಳು. ಐಡಿಯಾಸ್ ಅನ್ನ ನಾವು ಪಂಚೇಂದ್ರಿಯಗಳಲ್ಲಿ ಗ್ರಹಿಸಕ್ಕಾಗಲ್ಲ. ಅದನ್ನ ನಾವೇನಂತೀವಿ? ಅಬ್ಸ್ಟ್ರಾಕ್ಟ್ ನೌನ್ಸ್ ಅಂತ ಕರಿತೀವಿ. ಓಕೆ, ಸೊ ಕಾಂಕ್ರೀಟ್ ನೌನ್ಸ್ ಅಂದ್ರೆ ಏನಪ್ಪ? ಸಿಂಪಲ್ ಆಗಿ ಯಾವುದೇ ಒಂದು ವಸ್ತುವನ್ನ ಅಥವಾ ಯಾವುದೇ ಒಂದು ಏನನ್ನ, ಪ್ಲೇಸ್ ಅನ್ನ, ಅಥವಾ ಯಾವುದೇ ಒಂದು ವ್ಯಕ್ತಿಯನ್ನ, ಅಥವಾ ಯಾವುದೇ ಒಂದು ಪ್ರಾಣಿಯನ್ನ ನೋಡ್ಬೋದು, ಅಥವಾ ಕೇಳಿಸ್ಕೋಬಹುದು, ಅಥವಾ ಸ್ಮೆಲ್ ನೋಡ್ಬೋದು, ಅಥವಾ ಟಚ್ ಮಾಡ್ಬೋದು, ಅಥವಾ ಏನ್ ಮಾಡ್ಬೋದು? ಪಂಚೇಂದ್ರಿಯಗಳು ಯಾವ್ಯಾವ್ದು ಹೇಳಿ? ಕಣ್ಣು, ಮೂಗು, ಬಾಯಿ, ಕಿವಿ ಮತ್ತು ಟಚ್, ಸ್ಕಿನ್. ಕಣ್ಣಲ್ಲಿ ಏನ್ ಮಾಡ್ಬೋದು? ನೋಡ್ಬೋದು. ಮೂಗಲ್ಲಿ ಏನ್ ನೋಡ್ಬೋದು? ವಾಸನೆ ನೋಡ್ಬೋದು. ಬಾಯಲ್ಲಿ ಏನ್ ಮಾಡ್ಬೋದು? ಟೇಸ್ಟ್ ನೋಡ್ಬೋದು. ಕಿವಿಯಲ್ಲಿ ಏನ್ ಮಾಡ್ಬೋದು? ಕೇಳಿಸ್ಕೋಬಹುದು. ಸ್ಕಿನ್ ಅಲ್ಲಿ ಏನ್ ಮಾಡ್ಬೋದು? ಟಚ್ ಮಾಡ್ಬೋದು. ಸೊ ಯಾವೆಲ್ಲ ವಸ್ತುಗಳು ಒಂದು ಫಿಸಿಕಲ್ ಆಗಿ ಎಕ್ಸಿಸ್ಟೆನ್ಸ್ ಇರುತ್ತವೆ, ಸೊ ಫಿಸಿಕಲಿ ಪ್ರೆಸೆಂಟ್ ಇರ್ತವೆ. ಫಾರ್ ಎಕ್ಸಾಂಪಲ್ ಪೆನ್ನನ್ನು ನಾನು ನೋಡ್ಬೋದು, ಟಚ್ ಮಾಡ್ಬೋದು. ಪೆನ್ನಲ್ಲಿ ಆಗುವಂತಹ ಶಬ್ದವನ್ನ ನಾನು ಕೇಳಿಸ್ಕೋಬಹುದು. ಪೆನ್ನಿಂದ ಬರುವಂತಹ ವಾಸನೆಯನ್ನ ನಾನು ಸ್ಮೆಲ್ ಮಾಡ್ಬೋದು. ಹೌದಲ್ವಾ? ಇಂತಹ ಪದಗಳನ್ನ ನಾವು ಕಾಂಕ್ರೀಟ್ ನೌನ್ಸ್ ಅಂತ ಕರಿತೀವಿ. ಕಾಂಕ್ರೀಟ್ ನೌನ್ಸ್ ಅಂದ್ರೆ ಏನು? ಎಕ್ಸಿಸ್ಟ್ ಆಗುವಂಥದ್ದು, ಅಲ್ಲಿ ಇದೆ ಅದು. ಫಾರ್ ಎಕ್ಸಾಂಪಲ್ ಮೊಬೈಲ್ ಆಗಿರ್ಬೋದು, ಕ್ಯಾಮ್ರಾ ಆಗಿರ್ಬೋದು, ಅಥವಾ ಪೆನ್ ಆಗಿರ್ಬೋದು, ಅಥವಾ ಲ್ಯಾಪ್ಟಾಪ್ ಆಗಿರ್ಬೋದು, ಅಥವಾ ಬಟ್ಟೆ ಆಗಿರ್ಬೋದು. ನಮ್ಮ ಮುಂದೆ ಏನೇನು ಕಾಣುತ್ತಲ್ವಾ ಅವೆಲ್ಲ ಕಾಂಕ್ರೀಟ್ ನೌನ್ಗಳೇ. ಬಟ್ ಅಬ್ಸ್ಟ್ರಾಕ್ಟ್ ನೌನ್ ಅಂದ್ರೆ ಏನು ಸರ್? ಅಬ್ಸ್ಟ್ರಾಕ್ಟ್ ನೌನ್ ಅಂತ ಅಂದ್ರೆ ನಮ್ಮ ಪಂಚೇಂದ್ರಿಯಗಳಲ್ಲಿ ಗ್ರಹಿಸಕ್ಕೆ ಆಗದೆ ಇರುವಂತದ್ದನ್ನ ನಾವು ಅಬ್ಸ್ಟ್ರಾಕ್ಟ್ ನೌನ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಅಬ್ಸ್ಟ್ರಾಕ್ಟ್ ನೌನ್ಸ್ ಅಂತ ಕರಿತೀವಿ. ಸೊ ಈ ಒಂದು ಅಬ್ಸ್ಟ್ರಾಕ್ಟ್ ನೌನ್ಸ್ ಅಲ್ಲಿ ಏನೇನೆಲ್ಲ ಬರ್ತವೆ? ಸೊ ಅಬ್ಸ್ಟ್ರಾಕ್ಟ್ ನೌನ್ಸ್ ಅಂದ್ರೆ ನಮ್ಮ ಪಂಚೇಂದ್ರಿಯಗಳಲ್ಲಿ ಗ್ರಹಿಸಕ್ಕಾಗಲ್ಲ. ಒಂದು ಎಕ್ಸಾಂಪಲ್ ಕೊಡಿ ಸರ್ ಅಂತಂದ್ರೆ, ಇದು ದುಃಖನ ನಾವು ನೋಡಕ್ಕಾಗಲ್ಲ. ದುಃಖದಿಂದ ಬರುವಂತಹ ಆಕ್ಷನ್ಗಳನ್ನ ನೋಡ್ಬೋದು. ದುಃಖದಿಂದ ಬರುವಂತಹ ಆಕ್ಷನ್ ಏನು? ಅಳುವನ್ನ ನೋಡ್ಬೋದು. ನಾವು ಅಳದ್ನ ನೋಡ್ಬೋದು, ದುಃಖನ ನೋಡಕ್ಕಾಗತ್ತಾ? ಇಲ್ಲ. ಆನೆಸ್ಟಿನ ನಾವು ನೋಡಕ್ಕಾಗಲ್ಲ. ಆನೆಸ್ಟಿಯಿಂದ ಬರುವಂತಹ ಕಾರ್ಯಗಳನ್ನ ನಾವು ನೋಡ್ಬೋದು. ಫಾರ್ ಎಕ್ಸಾಂಪಲ್, ನಾನು ತುಂಬಾ ಹಾನೆಸ್ಟ್ ಆಗಿದ್ರೆ ಏನ್ ಮಾಡ್ತೀನಿ? ಲಂಚ ಕೊಡೋರ್ನ ಹಿಡ್ದಾಕ್ತೀನಿ, ಅಥವಾ ಲಂಚ ತಗೊಳ್ಳೋರ್ನ ಹಿಡ್ದಾಕ್ತೀನಿ. ಇದು ನನ್ನ ಆನೆಸ್ಟ್ ಆಗಿ ಮಾಡ್ತಾ ಇರುವಂತಹ ಕರ್ತವ್ಯ. ಬಟ್ ಹಾನೆಸ್ಟಿ ಅನ್ನುವಂಥದ್ದು ಒಂದು ಐಡಿಯಾ, ಇಟ್ ಈಸ್ ಅ ಕಾನ್ಸೆಪ್ಟ್, ಅದನ್ನ ನೋಡೋಕ್ಕಾಗಲ್ಲ. ಇನ್ನೊಂದು ಎಕ್ಸಾಂಪಲ್ ನೋಡಿ, ಹ್ಯಾಪಿನೆಸ್. ಸೊ ಇಲ್ಲಿ ಹ್ಯಾಪಿನೆಸ್ ಇದೆಯಲ್ವಾ, ಹ್ಯಾಪಿನೆಸ್ ಅನ್ನುವಂಥದ್ದು ಕೂಡ ಈ ಖುಷಿಯನ್ನ ನೋಡಕ್ಕಾಗಲ್ಲ ನೀವು. ಖುಷಿಯಿಂದ ಬರುವಂತಹ ಕಾರ್ಯಗಳು ಅಥವಾ ಖುಷಿಯಿಂದ ಬರುವಂತಹ ಆಕ್ಷನ್ಗಳು, ಖುಷಿಯಿಂದ ಏನ್ ಬರ್ಬೋದು? ಲಾಫ್ ಬರ್ಬೋದು, ನಗ್ಬೋದು, ಅಥವಾ ಸ್ಮೈಲ್ ಮಾಡ್ಬೋದು, ಅದನ್ನ ನಾವು ನೋಡ್ಬೋದು. ಬಟ್ ಹ್ಯಾಪಿನೆಸ್, ಖುಷಿಯನ್ನ ನಾವು ನೋಡಕ್ಕಾಗಲ್ಲ. ಇದು ಮನ್ಸಲ್ಲಿರುವಂಥದ್ದು. ಸೊ ಇಂಥವನ್ನ ನಾವು ಬರೀ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಅಷ್ಟೇ, ನೋಡಕ್ಕಾಗಲ್ಲ, ಮುಟ್ಟಕ್ಕಾಗಲ್ಲ. ಸೊ ನೋಡ್ಬೋದು ಅದನ್ನ, ಖುಷಿ ಅನ್ನುವಂಥದ್ದನ್ನ ನೋಡಕ್ಕಾಗಲ್ಲ. ಖುಷಿಯಿಂದ ಬರುವಂತಹ ಕ್ರಿಯೆಗಳನ್ನ, ಆಕ್ಷನ್ಗಳನ್ನ ನಾವು ನೋಡ್ಬೋದು. ಓಕೆ, ಅರ್ಥ ಆಗ್ತಿದ್ಯಾ? ಇದಾದ್ಮೇಲೆ ಬರುವಂಥದ್ದು ನೋಡಿ. ಸೊ ನಾವು ನೋಡಿದ್ವಿ 4 ಟೈಪ್ಸ್ ಆಫ್ ನೌನ್ಸ್ಗಳು ನೋಡಿದ್ವಿ. ಪ್ರಾಪರ್ ನೌನ್ಸ್ ಆಯ್ತು, ಕಾಮನ್ ನೌನ್ಸ್ ಆಯ್ತು, ಕಾಂಕ್ರೀಟ್ ನೌನ್ಸ್ ಆಯ್ತು, ಅಬ್ಸ್ಟ್ರಾಕ್ಟ್ ನೌನ್ಸ್ ಆಯ್ತು. ಇವಾಗ ಇದರ ಕ್ಯಾರೆಕ್ಟರಿಸ್ಟಿಕ್ಸ್ ಗಳನ್ನ ಕೂಡ ನೋಡ್ಬಿಡೋಣ. ಸೊ ಏನಂತ ಅರ್ಥ ಆದ್ಮೇಲೆ
ಅದ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಅರ್ಥ ಆಗ್ಬೇಕು. ಪ್ರಾಪರ್ ನೌನ್ ಅಂತ ಅಂದ್ರೆ, ಸೊ ಪ್ರಾಪರ್ ನೌನ್ ಅಂತ ಅಂದ್ರೆ ಇವಾಗ ನಿಮ್ಗೆಲ್ಲರಿಗೂ ಗೊತ್ತಾಯ್ತು, ಅಂಕಿತ ನಾಮ ಹೆಸರನ್ನ ಸ್ಪೆಸಿಫಿಕ್ ಆಗಿ ಇರ್ಬೇಕದು. ದೇ ನೇಮ್ ಸ್ಪೆಸಿಫಿಕ್ ಪರ್ಸನ್ಸ್ ಅಥವಾ ಸ್ಪೆಸಿಫಿಕ್ ಪ್ಲೇಸಸ್ ಅಥವಾ ಸ್ಪೆಸಿಫಿಕ್ ಆರ್ಗನೈಸೇಷನ್ಸ್, ಇಂಥವನ್ನ ಇದು ಒಂದು ಕ್ಯಾರೆಕ್ಟರು ಯಾವ್ದ್ರದ್ದು, ಪ್ರಾಪರ್ ನೌನ್ಸ್ದು, ಅಂಕಿತ ನಾಮದ್ದು. ಅದಾದ್ಮೇಲೆ ನೋಡಿ, ನಾನು ಯಾವಾಗೆಲ್ಲ ಅಂಕಿತ ನಾಮವನ್ನ ಬಳಸ್ತೀನಿ, ಪ್ರಾಪರ್ ನೌನನ್ನ ಬಳಸ್ತೀನಿ, ಅವಾಗೆಲ್ಲ ಆ ಒಂದು ಅಂಕಿತ ನಾಮ ಕ್ಯಾಪಿಟಲ್ ಲೆಟರ್ ಇಂದ ಸ್ಟಾರ್ಟ್ ಆಗಬೇಕು. ಫಾರ್ ಎಕ್ಸಾಂಪಲ್, ಭರತ್ ಅನ್ನ ನಾನು ಎಲ್ಲೇ ಬರೀಲಿ, ಸೊ ಭರತ್ ಅನ್ನ ನಾನು ಎಲ್ಲೇ ಬರೆದ್ರು ಫಸ್ಟ್ ಲೆಟರ್ ಏನಾಗಿರ್ಬೇಕು, ಕ್ಯಾಪಿಟಲ್ ಇರಬೇಕು. ಆಯ್ತಾ, ಫಸ್ಟ್ ಲೆಟರ್ ಯಾವಾಗ್ಲೂ ಕ್ಯಾಪಿಟಲ್ ಇರಬೇಕು. ಅದೇ ರೀತಿ ಬೆಂಗಳೂರು, ಈ ಬೆಂಗಳೂರು ಅನ್ನುವಂಥದ್ದು ಯಾವಾಗೇ ಬರೆದ್ರು ಬಿ ಅನ್ನುವಂಥದ್ದು ಕ್ಯಾಪಿಟಲ್ ಆಗಿರ್ಬೇಕು. ಸೊ ಪ್ರಾಪರ್ ನೌನ್ ಅಂದ್ರೆ, ಪ್ರಾಪರ್ ನೌನ್ಗಳ ಒಂದು ಕ್ಯಾರೆಕ್ಟರ್ ಏನಪ್ಪಾ ಅಂತಂದ್ರೆ, ಅದನ್ನ ನಾವು ಎಲ್ಲೇ ಬಳಸಿದ್ರು ಫಸ್ಟ್ ಲೆಟರ್ ಏನಾಗಿರ್ಬೇಕು, ಕ್ಯಾಪಿಟಲ್ ಆಗಿರ್ಬೇಕು. ಯಾವ್ದಾದ್ರೂ ಒಂದು ಲೆಟರ್ ತಗೊಳ್ಳಿ, ನಂದಿನಿ ಎನ್ ಕ್ಯಾಪಿಟಲ್, ಓಕೆ, ಆಲ್ಬರ್ಟ್ ಎ ಕ್ಯಾಪಿಟಲ್, ಭರತ್ ಬಿ ಕ್ಯಾಪಿಟಲ್, ಓಕೆ, ಸೊ ವಿನುತಾ ವಿ ಕ್ಯಾಪಿಟಲ್. ಯಾವುದೇ ಪ್ರಾಪರ್ ನೌನ್ ಅನ್ನ ತಗೊಳ್ಳಿ, ಅದು ಯಾವ ಒಂದು ಲೆಟರ್ ಇಂದ, ಕ್ಯಾಪಿಟಲ್ ಲೆಟರ್ ಇಂದ ಸ್ಟಾರ್ಟ್ ಆಗಬೇಕು. ಕಾಮನ್ ನೌನ್ ಹಂಗಿಲ್ಲ. ಸೊ ಕಾಮನ್ ನೌನ್ ಅಲ್ಲಿ ಒಂದು ವೇಳೆ ಕಾಮನ್ ನೌನ್ ಹೆಂಗ್ ಬರೀತೀನಿ ನೋಡಿ, ಸಿಟಿ ಈಸ್ ಬ್ಯೂಟಿಫುಲ್, ದ ಸಿಟೀಸ್ ನೇಮ್ ಈಸ್ ಬೆಂಗಳೂರು ಅಂತ ಬರೀತೀನಿ. ಸೊ ಇಲ್ಲಿ ಸಿಟಿ ಅನ್ನುವಂಥದ್ದು ಏನಾಗುತ್ತೆ, ಕಾಮನ್ ನೌನ್ ಆಗುತ್ತೆ. ಸೊ ಒಂದು ವೇಳೆ ಒಂದು ವಾಕ್ಯ ಕಾಮನ್ ನೌನ್ ಇಂದ ಸ್ಟಾರ್ಟ್ ಆಗ್ತಿದ್ರೆ ಅವಾಗ ಕ್ಯಾಪಿಟಲ್ ಲೆಟರ್ ಬರ್ತದೆ. ಒಂದು ವೇಳೆ ಕಾಮನ್ ನೌನ್ ಇಂದ ಒಂದು ವಾಕ್ಯ ಶುರುವಾಗ್ತಿದೆ ಅಂತಂದ್ರೆ ಅವಾಗ ಕ್ಯಾಪಿಟಲ್ ಲೆಟರ್ ಬರುತ್ತೆ. ಬಟ್ ಒಂದು ವೇಳೆ ಆ ಕಾಮನ್ ನೌನ್ ಎಲ್ಲಾದ್ರೂ ಮಧ್ಯದಲ್ಲಿ ಬಂದ್ರೆ ಅವಾಗ ಅದನ್ನ ನಾವು ಸ್ಮಾಲ್ ಲೆಟರ್ ಅಲ್ಲೇ ಬರಿಬೇಕು. ಸೊ ಇಲ್ಲಿ ನಾವು ಕ್ಯಾಪಿಟಲ್ ಸಿಟಿ ಅಂತ ಬರೆಯಕ್ಕಾಗಲ್ಲ, ಕ್ಯಾಪಿಟಲ್ ಸಿ ಬರೆಯಕ್ಕಾಗಲ್ಲ. ಬಟ್ ಬಿಗಿನಿಂಗ್ ಅಲ್ಲ, ಅದೇ ಪದದಿಂದ ಸ್ಟಾರ್ಟ್ ಆಗ್ತಿದೆ ಒಂದು ಸೆಂಟೆನ್ಸ್ ಅಂತ ಅಂದ್ರೆ ಕ್ಯಾಪಿಟಲ್ ಬರಬೇಕು. ಬಟ್ ಯಾವಾಗ ನಾವು ಮಧ್ಯದಲ್ಲಿ ಯೂಸ್ ಮಾಡ್ತೀವಿ ಕಾಮನ್ ನೌನ್ಸ್ಗಳನ್ನ ಅಥವಾ ರೂಢನಾಮಗಳನ್ನ, ಅವಾಗೆಲ್ಲ ಸ್ಮಾಲ್ ಲೆಟರ್ ಅಲ್ಲಿ ಬರಿತೀವಿ. ಸಿಟಿ ಅನ್ನುವಂಥದ್ದನ್ನ ಸ್ಮಾಲ್ ಲೆಟರ್ ಸಿ ಇಂದ ನಾವು ಸ್ಟಾರ್ಟ್ ಮಾಡ್ತೀವಿ. ಬಟ್ ಬೆಂಗಳೂರು ಅನ್ನುವಂಥದ್ದು ನೋಡಿ, ಬೆಂಗಳೂರು ಅನ್ನುವಂಥದ್ದು ಪ್ರಾಪರ್ ನೌನ್, ಇಟ್ ಈಸ್ ಅ ಪ್ರಾಪರ್ ನೌನ್, ಅಂಕಿತ ನಾಮ ಅಂತ ಕರಿತೀವಲ್ವಾ. ಆ ಬೆಂಗಳೂರು ಎಲ್ಲೇ ಬರಲಿ, ಸ್ಟಾರ್ಟಿಂಗ್ ಬರಲಿ, ಮಧ್ಯದಲ್ಲಿ ಬರಲಿ, ಲಾಸ್ಟ್ ಅಲ್ಲಿ ಬರಲಿ, ಯಾವಾಗ್ಲೂ ಬಿ ಏನಾಗಬೇಕು, ಕ್ಯಾಪಿಟಲ್ ಲೆಟರ್ ಅಲ್ಲಿ ಇರಬೇಕು. ಓಕೆ, ದಿಸ್ ಈಸ್ ಒನ್ ಕ್ಯಾರೆಕ್ಟರ್ ಆಫ್ ಪ್ರಾಪರ್ ನೌನ್ ಮತ್ತು ಕಾಮನ್ ನೌನು, ಹೌದಲ್ವಾ. ಅದಾದ್ಮೇಲೆ ನೋಡಿ ಇನ್ನೊಂದು, ಯಾವಾಗ್ಲೂ ಅಂಕಿತ ನಾಮವನ್ನ ನಾವು ಸ್ಪೆಸಿಫಿಕ್ ಆಗಿ ಯೂಸ್ ಮಾಡ್ತೀವಿ. ಹಾಗಾಗಿ ಯಾವಾಗ್ಲೂ ಅದು ಏನನ್ನ ರೆಫರ್ ಮಾಡ್ತಾ ಇರುತ್ತೆ, ಒಂದು ಯೂನಿಕ್ ಎಂಟಿಟಿಯನ್ನ ರೆಫರ್ ಮಾಡ್ತಾ ಇರುತ್ತೆ. ಯಾವಾಗ್ಲೂ ಸಹ ಅದು ಒಂದು ಯೂನಿಕ್ ಎಂಟಿಟಿಯನ್ನ ರೆಫರ್ ಮಾಡ್ತಾ ಇರುತ್ತೆ. ಸೊ ಇದಿಷ್ಟು ಕ್ಯಾರೆಕ್ಟರ್ಸ್ ಆಫ್ ಏನು, ಅಂಕಿತ ನಾಮಗಳು, ಪ್ರಾಪರ್ ನೌನ್ಸ್. ಇದಾದ್ಮೇಲೆ ಕಾಮನ್ ನೌನ್ಸ್ಗೆ ಜನರಲ್ ಆಗಿರುತ್ತೆ ಅಂತ ಹೇಳಿದ್ದೆ. ಸೊ ಜನರಲ್ ಆಗಿರುತ್ತೆ, ಜನರಲ್ ಆಗಿ ಒಂದು ಹೆಸರನ್ನ ಕೊಡುವಂಥದ್ದು, ಪ್ರೈಸ್, ಬ್ಯಾಗ್, ಪೆನ್, ಓಕೆ, ಸೊ ಟ್ರೀ, ಪ್ಲಾಂಟ್, ಸಿಟಿ, ಬಾಯ್, ಗರ್ಲ್, ಇವೆಲ್ಲ ಜನರಲ್ ಆಗಿ ಹೇಳುವಂಥದ್ದು. ಹಾಗಾಗಿ ಇಂತಹ ಪದಗಳನ್ನ ನಾವು ಕಾಮನ್ ನೌನ್ಸ್ ಅಂತ ಕರಿತೀವಿ. ಸೊ ಜನರಲ್ ಅಂದ್ರೆ ಕಾಮನ್, ಸ್ಪೆಸಿಫಿಕ್ ಅಂದ್ರೆ ಪ್ರಾಪರ್. ಜನರಲ್ ಅಂದ್ರೆ ಕಾಮನ್ ನೌನು, ಸ್ಪೆಸಿಫಿಕ್ ಅಂದ್ರೆ ಪ್ರಾಪರ್ ನೌನು. ಅರ್ಥ ಆಯ್ತಾ. ಇದಾದ್ಮೇಲೆ ಇನ್ನೊಂದು ಕ್ಯಾರೆಕ್ಟರಿಸ್ಟಿಕ್ಸ್ ನೋಡಿ, ಬಿಗಿನ್ ವಿತ್ ಅ ಸ್ಮಾಲ್ ಲೆಟರ್. ಇದನ್ನ ಇವಾಗ ತಾನೇ ಎಕ್ಸ್ಪ್ಲೈನ್ ಮಾಡಿದೆ. ಒಂದು ವೇಳೆ ಇದೇ ವರ್ಡ್ ಇಂದ ಸ್ಟಾರ್ಟ್ ಆದ್ರೆ, ಅದೇ ಅಂಕಿತ ನಾಮದಿಂದ ಇದು ಏನು ಕಾಮನ್ ನೌನ್ ಇಂದ ಶುರು ಆದ್ರೆ ಒಂದು ವಾಕ್ಯ, ಅವಾಗ ಏನಂತ ಮಾಡ್ತೀವಿ, ಕ್ಯಾಪಿಟಲ್ ಲೆಟರ್ ಅಲ್ಲಿ ಮಾಡ್ತೀವಿ. ಒಂದು ವೇಳೆ ಅದೇ ಒಂದು ಪದ ಕಾಮನ್ ನೌನ್ ಮಧ್ಯದಲ್ಲಿ ಬಂದ್ರೆ ಅದು ಸ್ಮಾಲ್ ಲೆಟರ್ ಇಂದ ಸ್ಟಾರ್ಟ್ ಆಗ್ಬೇಕಾಗತ್ತೆ. ಕ್ಯಾಪಿಟಲ್ ಲೆಟರ್ನ ಬಳಸುವಂತಹ ಅವಶ್ಯಕತೆ ಇರಲ್ಲ ಮಧ್ಯದಲ್ಲಿ ಎಲ್ಲಾದ್ರೂ ಬಂದ್ರೆ. ಆಮೇಲೆ ಕಾಮನ್ ನೌನ್ಸ್ಗಳಿಗೆ ಆರ್ಟಿಕಲ್ಸ್ ಬರ್ತವೆ. ಯಾವೆಲ್ಲ ಆರ್ಟಿಕಲ್ಸ್ ಬರ್ತದೆ, ಎ ಆನ್ ದ ಅನ್ನುವಂತಹ ಆರ್ಟಿಕಲ್ಸ್ ಬರ್ತವೆ. ಯಾವಾಗ ಬರುತ್ತೆ ಅನ್ನುವಂಥದ್ದನ್ನ ನಾವು ಆರ್ಟಿಕಲ್ಸ್ ಅಲ್ಲಿ ಡಿಸ್ಕಸ್ ಮಾಡೋಣ. ಸೊ ಆರ್ಟಿಕಲ್ಸ್ ಅನ್ನುವಂತಹ ಟಾಪಿಕ್ ಆಗುತ್ತಲ್ವಾ, ಅಲ್ಲಿ ನಾವು ಎ ಆನ್ ಮತ್ತು ದ ಯಾವ ರೀತಿ ಬಳಕೆ ಮಾಡ್ತೀವಿ ಅನ್ನುವಂಥದ್ದನ್ನ ನಾವು ನೋಡೋಣ.
ಇದಾದ್ಮೇಲೆ ಬರುವಂತದ್ದು ಕಾಂಕ್ರೀಟ್ ನೌನ್ಸ್. ಕಾಂಕ್ರೀಟ್ ನೌನ್ಸ್ ಅಲ್ಲಿ ನಾನು ಹೇಳಿದೆ, ನಮ್ಮ ಪಂಚೇಂದ್ರಿಯಗಳಲ್ಲಿ ಗ್ರಹಿಸಬಹುದಾದಂತಹ ಪದಗಳನ್ನ ನಾವು ಕಾಂಕ್ರೀಟ್ ನೌನ್ಸ್ ಅಂತ ಕರಿತೀವಿ. ಸೊ ಇಟ್ ಕ್ಯಾನ್ ಬಿ ಎಕ್ಸ್ಪೀರಿಯನ್ಸ್ ಥ್ರೂ 5 ಸೆನ್ಸಸ್. ದೇ ಹ್ಯಾವ್ ಫಿಸಿಕಲ್ ಎಕ್ಸಿಸ್ಟೆನ್ಸ್, ಅಂದ್ರೆ ಅದು ಇರುತ್ತೆ, ನಮ್ಮ ಕಣ್ಣು ಮುಂದೆ ಇರುವಂತದ್ದು. ಆಯ್ತಾ, ದೇ ಹ್ಯಾವ್ ಎಕ್ಸಿಸ್ಟೆನ್ಸ್. ಏನೋ ಇಲ್ಲೇ ಇರೋದೇನು ಮಾತಾಡ್ತಾ ಇಲ್ಲ, ನಾವು ಇರುವಂತದ್ದರ ಬಗ್ಗೆ ನಾವು ಮಾತಾಡ್ತಾ ಇದೀವಿ. ಹಾಗಾಗಿ ಕಾಂಕ್ರೀಟ್ ನೌನ್ಸ್ ಅಂದ್ರೆ ಏನು, ಫಿಸಿಕಲ್ ಆಗಿ ಪ್ರೆಸೆಂಟ್ ಆಗಿರುತ್ತೆ, ಅಂದ್ರೆ ಇಟ್ ವಿಲ್ ಬಿ ಎಕ್ಸಿಸ್ಟಿಂಗ್. ಈಗ ನಾವು ಈ ಸ್ಪೆಕ್ಸ್ ಅಂತ ಅಂದ್ರೆ ಸ್ಪೆಕ್ಸ್ ಇರುತ್ತೆ, ಇಟ್ ಈಸ್ ಎಕ್ಸಿಸ್ಟಿಂಗ್. ಬಟ್ ಅದೇ ಹ್ಯಾಪಿನೆಸ್ ಅಂದ್ರೆ, ಅಥವಾ ಫಾರ್ ಎಕ್ಸಾಂಪಲ್ ಕುರುಡುತನವನ್ನ ನಾವು ನೋಡಕ್ಕಾಗಲ್ಲ ಅಲ್ವಾ, ಕುರುಡುತನವನ್ನ ನೋಡಕ್ಕಾಗಲ್ಲ. ನಾವು ಕುರುಡನನ್ನ ನೋಡ್ಬೋದು, ಬಟ್ ಕುರುಡುತನವನ್ನ ನೋಡಕ್ಕಾಗಲ್ಲ. ಕುರುಡುತನ, ಬ್ಲೈಂಡ್ನೆಸ್ ಅನ್ನೋದೇನಂತ, ಬ್ಲೈಂಡ್ನೆಸ್ ಅನ್ನುವಂಥದ್ದು ಏನಿರುತ್ತೆ ಅದೇನಾಗುತ್ತೆ, ಅಬ್ಸ್ಟ್ರಾಕ್ಟ್ ನೌನ್ ಆಗುತ್ತೆ. ಯಾವ ಪದಗಳನ್ನ ನಾವು ಫಿಸಿಕಲ್ ಆಗಿ ನೋಡಕ್ಕಾಗಲ್ಲ ಅಂತದನ್ನ ನಾವು ಅಬ್ಸ್ಟ್ರಾಕ್ಟ್ ನೌನ್ಸ್ ಅಂತ ಕರಿತೀವಿ. ಸೊ ಇದನ್ನ ನಮ್ಮ ಪಂಚೇಂದ್ರಿಯಗಳಲ್ಲಿ ಗ್ರಹಿಸಕ್ಕಾಗಲ್ಲ, ಅದನ್ನ ನಾವು ಅಬ್ಸ್ಟ್ರಾಕ್ಟ್ ನೌನ್ಸ್ ಅಂತ ಕರಿತೀವಿ. ಸೊ ದೇ ಹ್ಯಾವ್ ಫಿಸಿಕಲ್ ಎಕ್ಸಿಸ್ಟೆನ್ಸ್. ಯಾವುದು ಫಿಸಿಕಲ್ ಎಕ್ಸಿಸ್ಟೆನ್ಸ್? ಕಾಂಕ್ರೀಟ್ ನೌನ್ಸ್. ಸೊ ಕಾಂಕ್ರೀಟ್ ಅನ್ನ ನೀವು ನೋಡ್ಬೋದು, ಮುಟ್ಬೋದು. ಸೊ ಕಾಂಕ್ರೀಟ್ ಅಂದಿದ ತಕ್ಷಣ ಏನಂತ ಅನ್ಸುತ್ತೆ, ನೀವು ನೋಡಕ್ಕಾಗುವಂಥದ್ದು. ಅಬ್ಸ್ಟ್ರಾಕ್ಟ್ ನೌನ್ಸ್ ಅಂದ್ರೆ ನೋಡಕ್ಕಾಗದೇ ಇರುವಂಥದ್ದು, ಗ್ರಹಿಸಕ್ಕಾಗಲ್ಲ, ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಅಷ್ಟೇ, ಅಂತವನ್ನ ಅಬ್ಸ್ಟ್ರಾಕ್ಟ್ ನೌನ್ಸ್ ಅಂತ ಕರಿತೀವಿ. ಸೊ ಕಾಂಕ್ರೀಟ್ ನೌನ್ಸ್, ಇಟ್ ಕ್ಯಾನ್ ಬಿ ಕೌಂಟಬಲ್ ಆರ್ ನಾನ್ ಕೌಂಟಬಲ್, ಅನ್ಕೌಂಟಬಲ್. ಸೊ ಪೆನ್ಗಳು, ಆಪಲ್ಸ್. ಸೊ ಕೌಂಟಬಲ್ ಮತ್ತು ಅನ್ಕೌಂಟಬಲ್ ನೌನ್ಸ್ ಬರ್ತದೆ. ಕಾಂಕ್ರೀಟ್ ನೌನ್ಸ್ ಅಲ್ಲಿ ಎರಡು ರೀತಿ ಇರ್ತವೆ, ಕೌಂಟಬಲ್ ನೌನ್ಸ್ ಮತ್ತು ಅನ್ಕೌಂಟಬಲ್ ನೌನ್ಸ್ ಅಂತ. ಸೊ ಕೌಂಟಬಲ್ ನೌನ್ಸ್ ಅಂದ್ರೆ ಎಣಿಸಕ್ಕೆ ಆಗುವಂಥದ್ದು. ಫಾರ್ ಎಕ್ಸಾಂಪಲ್, 1 ಪೆನ್ನು, 10 ಪೆನ್ನು, 50 ಪೆನ್ನು, ಈ ರೀತಿಯಾಗಿ ಎಣಿಸಕ್ಕೆ ಆಗುವಂತಹ ಪದಗಳಿಗೆ ನಾವು ಕೌಂಟಬಲ್ ನೌನ್ಸ್ ಅಂತೀವಿ. ಎಣ್ಸಕ್ ಆಗದೆ ಇರುವಂತಹ ಪದಗಳಿಗೆ ನಾವು ಅನ್ಕೌಂಟಬಲ್ ನೌನ್ಸ್ ಅಂತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ಪೆನ್ನು, ಪೆನ್ಸ್ ಅಂತ ಅನ್ಬೋದು, ಪೆನ್ನುಗಳು, ಆಪಲ್ಗಳು, ಕುರ್ಚಿಗಳು. ಸೊ ಇಲ್ಲಿ ಸಿಂಗ್ಯುಲರ್ ಫಾರ್ಮ್ ಮತ್ತೆ ಪ್ಲೂರಲ್ ಫಾರ್ಮ್ ಇದೆ, ಅಂದ್ರೆ ಏಕವಚನ ಮತ್ತು ಬಹುವಚನದ ಫಾರ್ಮ್ಸ್ ಇರುತ್ತೆ. ಕೌಂಟಬಲ್ ನೌನ್ಸ್ ಅಲ್ಲಿ ಮತ್ತೆ 2 ವಿಧ, ಏಕವಚನ ಮತ್ತು ಬಹುವಚನ. ಸೊ ಪೆನ್ ಅನ್ನುವಂಥದ್ದು ಏಕವಚನ ಆಗುತ್ತೆ, ಪೆನ್ಸ್ ಅನ್ನುವಂಥದ್ದು ಬಹುವಚನ ಆಗುತ್ತೆ. ಬಟ್ ಅನ್ಕೌಂಟಬಲ್ ನೌನ್ಸ್ ಅಲ್ಲಿ ಹಂಗೇನಿಲ್ಲ. ಅನ್ಕೌಂಟಬಲ್ ನೌನ್ಸ್ ಅನ್ನ ಎಣ್ಸಕ್ಕಾಗಲ್ಲ. 5 ನೀರುಗಳು ಅಂತೀವ ನಾವು? ಇಲ್ಲ, ಯಾವಾಗ್ಲೂ ನೀರು ಅಂತಾನೆ ಅಂತೀವಿ. ಅಂದ್ರೆ ಎಣಿಸಕ್ಕೆ ಆಗದೆ ಇರುವಂತಹ ಪದಗಳನ್ನ ನಾವು ಅನ್ಕೌಂಟಬಲ್ ನೌನ್ಸ್ ಅಂತ ಕರಿತೀವಿ. ಇದು ಟೈಪ್ಸ್ ಆಫ್ ನೌನ್ಸ್ ಅಲ್ಲಿ ಓದೋಣ, ಆಯ್ತಾ. ಅಬ್ಸ್ಟ್ರಾಕ್ಟ್ ನೌನ್ಸ್ ಮತ್ತೊಂದು ಫೀಚರ್ಸ್ ಏನಪ್ಪಾ ಅಂತಂದ್ರೆ, ಇಟ್ ಕೆನಾಟ್ ಬಿ ಪರ್ಸೀವ್ಡ್ ಬೈ ಸೆನ್ಸಸ್. ಅಂದ್ರೆ ನಮ್ಮ 5 ಇಂದ್ರಿಯಗಳಲ್ಲಿ ಗ್ರಹಿಸಕ್ಕೆ ಆಗದೆ ಇರುವಂತದ್ದನ್ನ ನಾವು ಅಬ್ಸ್ಟ್ರಾಕ್ಟ್ ನೌನ್ಸ್ ಅಂತ ಕರಿತೀವಿ. ಏನನ್ನ ರೆಫರ್ ಮಾಡ್ತಾ ಇರುತ್ತೆ? ಐಡಿಯಾಗಳನ್ನ ರೆಫರ್ ಮಾಡ್ತಾ ಇರುತ್ತೆ, ಫೀಲಿಂಗ್ ಗಳನ್ನ ರೆಪ್ರೆಸೆಂಟ್ ಮಾಡ್ತಾ ಇರುತ್ತೆ, ಕ್ವಾಲಿಟಿಯನ್ನ, ಬ್ರೇವ್ನೆಸ್. ಸೊ ಆ ಒಂದು ಧೈರ್ಯವನ್ನ ನಾವು ನೋಡಕ್ಕಾಗತ್ತಾ? ಧೈರ್ಯದಿಂದ ಬರುವಂತಹ ಆಕ್ಟಿವಿಟೀಸ್ ನ ನೋಡ್ಬೋದು, ಬಟ್ ಆಕ್ಚುಯಲ್ ಆಗಿ ಧೈರ್ಯನ ನೋಡಕ್ಕಾಗತ್ತಾ? ಹಂಗಂದ್ರೆ ಬೈಸಿಪ್ಸ್ ನ ತೋರ್ಸ್ಬಿಟ್ಟು, ಸರ್ ಧೈರ್ಯ ಅಂತಂದ್ರೆ ಇದು ಧೈರ್ಯ ಅಲ್ಲ, ಇದು ಬೈಸಿಪ್ಸ್, ಇದು ಮಸಲ್ಸ್ ಇದು. ಬಟ್ ಧೈರ್ಯ ಅನ್ನುವಂಥದ್ದು ಏನು, ಮನ್ಸೊಳಗಡೆ ಇರಬೇಕು. ಗುಂಡಿಗೆಯಲ್ಲಿ ಇರುವಂತದ್ದು ಧೈರ್ಯ, ಸ್ಥೈರ್ಯ, ಅಂತವನ್ನ ನೋಡಕ್ಕಾಗಲ್ಲ. ಸೊ ಅಂತವನ್ನ ನೋಡಕ್ಕಾಗಲ್ಲ. ಆ ಒಂದು ಐಡಿಯಾಗಳು, ಫೀಲಿಂಗ್ಗಳು, ಕ್ವಾಲಿಟಿಗಳನ್ನ ನಾವು ಅಬ್ಸ್ಟ್ರಾಕ್ಟ್ ನೌನ್ಸ್ ಅಂತ ಕರಿತೀವಿ. ದೇ ಆರ್ ಯೂಶಲಿ ಅನ್ಕೌಂಟಬಲ್. ಸರ್ ಎಷ್ಟು ಬ್ರೇವ್ ಇದ್ದಾನೆ ಸರ್ ಅಂತಂದ್ರೆ, 50 kg ಬ್ರೇವ್ನೆಸ್ ಇದೆ ಸರ್. ಅವ್ನಿಗೆ ಎಷ್ಟು ಗುಂಡಿಗೆ ಇದೆಯಪ್ಪ ಅಂತಂದ್ರೆ, ಅವನಿಗೆ 50 ಲೀಟರ್ ಗುಂಡಿಗೆ ಇದೆಯಪ್ಪ, ಅವನಿಗೆ 2 ಗುಂಡಿಗೆ ಇದೆಯಪ್ಪ ಅಂತ ಅಂತಾರೆ. ಇದರಲ್ಲಿ ಏನೋ ಮಾತಾಡ್ಬೇಕಾದ್ರೆ ಆತರ ಅಂತಾರೆ ಕನ್ನಡದಲ್ಲಿ, ಬಟ್ ಇಂಗ್ಲಿಷಲ್ಲಿ ಹಂಗಂತಲ್ಲ ಹೇಳಲ್ಲ. ಸೊ ಇಟ್ ಕೆನಾಟ್ ಬಿ ಕೌಂಟಬಲ್. ಎಣ್ಸಕ್ಕಾಗಲ್ಲ ಅಬ್ಸ್ಟ್ರಾಕ್ಟ್ ನೌನ್ಸ್ ಅನ್ನ, ಆಬ್ವಿಯಸ್ಲಿ ಅಲ್ವಾ. ನೋಡಕ್ಕೆ ಆಗಲ್ಲ ಅಂದ್ಮೇಲೆ ಹೆಂಗ್ ಸರ್ ಎಣ್ಸೋದು? ನೋಡಕ್ಕಾದ್ರೆ ತಾನೇ ಎಣ್ಸಕ್ಕಾಗಲ್ವಾ ಅಂತ ಗೊತ್ತಾಗದು. ಸೊ ದೇ ಆರ್ ಯೂಶಲಿ ಅನ್ಕೌಂಟಬಲ್. ಇದಾದ್ಮೇಲೆ ನೆಕ್ಸ್ಟ್ ಟೈಪ್ ಆಫ್ ನೌನ್ಸ್ ಗಳನ್ನ ನಾವು ನೋಡೋಣ. ನೆಕ್ಸ್ಟ್ ಟೈಪ್ಸ್ ಆಫ್ ನೌನ್ಸ್ ಬಂದ್ರೆ ಕಲೆಕ್ಟಿವ್ ನೌನ್ಸ್. ವೆರಿ ಇಂಪಾರ್ಟೆಂಟ್ ಟಾಪಿಕ್ ಕಲೆಕ್ಟಿವ್ ನೌನ್ಸ್ ಅನ್ನುವಂಥದ್ದು. ಸೊ ಕಲೆಕ್ಟಿವ್ ನೌನ್ಸ್ ಅಂತ ಅಂದ್ರೆ ಏನು? ಗುಂಪುಗಳಿಗೆ, ಸೊ ಒಂದು ಗುಂಪುಗಳನ್ನ ಹೆಸರಿಸುವಂತಹ ಪದಗಳಿಗೆ ನಾವೇನಂತ ಕರಿತೀವಿ? ಕಲೆಕ್ಟಿವ್ ನೌನ್ಸ್ ಅಂತ ಕರಿತೀವಿ. ಜಸ್ಟ್ ಅ ಸೆಕೆಂಡ್.
ಎಸ್. ಸೊ ಕಲೆಕ್ಟಿವ್ ನೌನ್ಸ್ ಅಂತ ಅಂದ್ರೆ ಏನು? ಒಂದು ಗುಂಪುಗಳನ್ನ ಹೆಸರಿಸುವಂತಹ ಪದಗಳಿಗೆ ನಾವು ಕಲೆಕ್ಟಿವ್ ನೌನ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಟೀಮ್ ಅಂದ್ರೆ ಪ್ಲೇಯರ್ಸ್ ಎಲ್ಲ ಇರ್ತಾರೆ, ಪ್ಲೇಯರ್ಸ್ ಎಲ್ಲ ಒಟ್ಟಿಗೆ ಇರುವಂತಹ ಒಂದು ತಂಡವನ್ನ ನಾವು ಟೀಮ್ ಅಂತ ಕರಿತೀವಿ. ಒಂದು ಗುಂಪು ಅದು. ಸೊ ಗುಂಪಿಗೆ ನಾವು ಟೀಮ್ ಅಂತ ಕರಿತೀವಿ. ಓಕೆ, ಅದಾದ್ಮೇಲೆ ಇಲ್ಲಿ ಮೇ ಟೇಕ್ ಸಿಂಗ್ಯುಲರ್ ಆರ್ ಪ್ಲೂರಲ್ ಫಾರ್ಮ್ ಡಿಪೆಂಡಿಂಗ್ ಅಪಾನ್ ಯೂಸೇಜ್. ಇಲ್ಲಿ ಏಕವಚನದ ಕಲೆಕ್ಟಿವ್ ನೌನ್ಸು ಬರ್ತವೆ, ಬಹುವಚನದ ಕಲೆಕ್ಟಿವ್ ನೌನ್ಸು ಬರುತ್ತೆ. ಅದು ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತಪ್ಪ ಅಂತಂದ್ರೆ ಡಿಪೆಂಡಿಂಗ್ ಅಪಾನ್ ದಿ ಯೂಸೇಜ್. ಸೊ ಇಲ್ಲಿ ನೋಡಿ, ಟೀಮ್ ಅನ್ನುವಂಥದ್ದು ಏಕವಚನ, ಟೀಮ್ಸ್ ಅನ್ನುವಂಥದ್ದು ಬಹುವಚನ. ಅಂದ್ರೆ ಒಂದು ತಂಡ, ತಂಡಗಳು. ಹಾಗಾಗಿ ಏಕವಚನನೂ ಬರುತ್ತೆ, ಬಹುವಚನನೂ ಬರುತ್ತೆ ಕಲೆಕ್ಟಿವ್ ನೌನ್ಸ್ ಅಲ್ಲಿ. ಏನನ್ನ ರೆಫರ್ ಮಾಡುತ್ತೆ ಸರ್? ಒಂದು ಜನರ ಗುಂಪು ಅಥವಾ ಪ್ರಾಣಿಗಳ ಗುಂಪು ಅಥವಾ ವಸ್ತುಗಳ ಗುಂಪನ್ನ ನಾವು ಕಲೆಕ್ಟಿವ್ ನೌನ್ಸ್ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್ ಟಾಪಿಕ್. ಸೊ ಕಲೆಕ್ಟಿವ್ ನೌನ್ಸ್ ಅಲ್ಲಿ ಕೆಲವೊಂದು PYQ ಗಳನ್ನ ಕೇಳಿದ್ದಾರೆ. ಯಾವ ರೀತಿ ಕೇಳಿದ್ದಾರೆ? ಸೊ ಅನಿಮಲ್ಸ್ ಗಳನ್ನ ಕೊಟ್ಟು ಇದರ ತಂಡಕ್ಕೆ ಕಲೆಕ್ಟಿವ್ ನೌನ್ಸ್ ಏನಂತಾರೆ ಅಂತ ಕೇಳಿದ್ದಾರೆ. ಸೊ ಈ ಅನಿಮಲ್ಸ್ ಗಳ ತಂಡಕ್ಕೆ ಕಲೆಕ್ಟಿವ್ ನೌನ್ಸ್ ಆಗಿ ಯಾವುದನ್ನ ಬಳಸ್ತೀವಿ ಅಂತ ಕೇಳಿದ್ದಾರೆ. ಸೊ ಫಾರ್ ಎಕ್ಸಾಂಪಲ್, ರೈನೋಸರಸ್ಗಳಿಗೆ ರೈನೋಸರಸ್ಗಳ ಗುಂಪಿಗೆ ನಾವೇನಂತ ಕರಿತೀವಿ? ಕ್ರ್ಯಾಶ್ ಅಂತ ಕರಿತೀವಿ. ಓಕೆ, ಪಕ್ಷಿಗಳು, ಬರ್ಡ್ಸ್. ಸೊ ಬರ್ಡ್ಸ್ಗಳ ಗುಂಪಿಗೆ ನಾವೇನಂತ ಕರಿತೀವಿ? ಫ್ಲಾಕ್ ಅಂತ ಕರಿತೀವಿ. ಏನಂತ ಕರಿತೀವಿ? ಫ್ಲಾಕ್ ಅಂತ ಕರಿತೀವಿ. ಬರ್ಡ್ಸ್ಗಳ ಗುಂಪಿಗೆ ಫ್ಲಾಕ್ ಅಂತ ಕರಿತೀವಿ. ರೈನೋಸರಸ್ಗಳ ಗುಂಪಿಗೆ ಕ್ರ್ಯಾಶ್ ಅಂತ ಕರಿತೀವಿ. ಔಲ್ಸ್, ಗೂಬೆಗಳು. ಸೊ ಇವೆಲ್ಲ PYQs ಅಲ್ಲಿ ಬಂದಿರುವಂತದ್ದು. ಗೂಬೆಗಳ ಗುಂಪಿಗೆ ನಾವೇನಂತ ಕರಿತೀವಿ? ಪಾರ್ಲಮೆಂಟ್ ಅಂತ ಕರಿತೀವಿ. ಸರ್ ಇದು ಸೆಂಟ್ರಲ್ ಗೌರ್ಮೆಂಟ್ ಪಾರ್ಲಮೆಂಟ್ ಆ ಥರ ಅಲ್ಲ ಸರ್, ಇಲ್ಲ, ಪಾರ್ಲಮೆಂಟ್ ಆಫ್ ಔಲ್ಸ್ ಅಂತ ಕರಿತೀವಿ. ಓಕೆ, ಗೂಬೆಗಳ ಒಂದು ಗುಂಪಿಗೆ ನಾವು ಪಾರ್ಲಮೆಂಟ್ ಅಂತ ಕರಿತೀವಿ. ಸೊ ಪಾರ್ಲಮೆಂಟ್ ಆಫ್ ಔಲ್ಸ್ ಅಂದ್ರೆ ಏನು? ಎಷ್ಟೊಂದು ಔಲ್ಸ್ಗಳು, ಎಷ್ಟೊಂದು ಗೂಬೆಗಳು ಒಟ್ಟಿಗೆ ಇರುವಂತದ್ದನ್ನ ನಾವು ಪಾರ್ಲಮೆಂಟ್ ಆಫ್ ಔಲ್ಸ್ ಅಂತ ಕರಿತೀವಿ. ಕಾಗೆಗಳು, ರೇವನ್ಸ್ ಅಥವಾ ಕ್ರೋಸ್ಗಳ ಗುಂಪಿಗೆ ನಾವೇನಂತ ಕರಿತೀವಿ? ಕಾನ್ಸ್ಪಿರಸಿ ಅಂತ ಕರಿತೀವಿ. ಕಾನ್ಸ್ಪಿರಸಿ ಆಫ್ ಕ್ರೋಸ್ ಅಂತ ಕರಿತೀವಿ. ಕಾನ್ಸ್ಪಿರಸಿ ಆಫ್ ಕ್ರೋಸ್. ಸೊ ನೀವೇನ್ ಮಾಡಬೇಕು? ಎರಡು ಈ ತರ ಒಂದು ಟೇಬಲ್ ಅನ್ನ ಮಾಡಿ ಬರ್ಕೊಬೇಕು. ಆಯ್ತಾ? ಇದರ ಒಂದು ಫೋಟೋವನ್ನ ನಾನು ಅಪ್ಲೋಡ್ ಮಾಡ್ತೀನಿ ಇದಕ್ಕೆ, ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ. ಸೊ ನೀವು ಅಲ್ಲೂ ಕೂಡ ನೋಡ್ಬೋದು. ಕ್ರೋಸ್ಗೆ ಮರ್ಡರ್ ಅಂತ ಕೂಡ ಕರೀತಾರೆ. ಮರ್ಡರ್ ಆಫ್ ಕ್ರೋಸ್ ಅಂತ. ಓಕೆ, ಆ ಮರ್ಡರ್ ಆಫ್ ಕ್ರೋಸ್ ಅಂತ ಕರೀತಾರೆ. ಇದೆಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಇಂಥವನ್ನೇ ಕೇಳೋದು ಎಕ್ಸಾಮ್ ನಲ್ಲಿ. ಆಯ್ತಾ ಸರ್? ಟೀಮು, ಫ್ಲಾಕು ಇವೆಲ್ಲ ಹೋಯ್ತು. ಸೊ ಇವಾಗ ಡಿಫ್ರೆಂಟ್ ಆಗಿರುವಂತಹ ಪದಗಳನ್ನ ಕೇಳ್ತಾರೆ. ಸೊ ಇಂಥದನ್ನ ನಾನು ಹಾಕ್ತೀನಿ ನಿಮ್ಗೆ. ಎಲಿಫೆಂಟ್ಸ್ಗಳ ಗುಂಪನ್ನ ನಾವೇನಂತ ಕರಿತೀವಿ? ಪೆರೇಡ್ ಅಂತ ಕರಿತೀವಿ. ಅ ಪೆರೇಡ್ ಆಫ್ ಎಲಿಫೆಂಟ್ಸ್ ಅಂತ. ಸೊ ದ ಪೆರೇಡ್ ಆಫ್ ಎಲಿಫೆಂಟ್ಸ್ ಅಂತ ಕರಿತೀವಿ. ಎಲಿಫೆಂಟ್ಸ್ಗಳ ಗುಂಪಿಗೆ ನಾವೇನಂತ ಕರಿತೀವಿ? ಪೆರೇಡ್ ಅಂತ ಕರಿತೀವಿ. ಹಾಗೆ ಡಾಗ್ಸ್, ನಾಯಿಗಳ ಹರ್ಡ್ ಅಂತ ಕರಿತೀವಿ. ಹರ್ಡ್ ಆಫ್ ಡಾಗ್ಸ್. ವುಲ್ವ್ಸ್, ತೋಳಗಳು, ಪ್ಯಾಕ್ ಆಫ್ ವುಲ್ವ್ಸ್ ಅಂತ ಕರಿತೀವಿ. ವುಲ್ವ್ಸ್ಗೆ ಪ್ಯಾಕ್ ಆಫ್ ವುಲ್ವ್ಸ್ ಅಂತ ಕರಿತೀವಿ. ಅದೇ ರೀತಿ ಡೀರ್, ಜಿಂಕೆಗೂ ಕೂಡ ಹರ್ಡ್ ಆಫ್ ಡೀರ್ ಅಂತ ಕರಿತೀವಿ. ಜಿಂಕೆಗಳ ಗುಂಪನ್ನ ನಾವು ಹರ್ಡ್ ಅಂತ ಕರಿತೀವಿ. ಪ್ಯಾಕ್ ಆಫ್ ವುಲ್ವ್ಸ್, ತೋಳಗಳು, ಪ್ಯಾಕ್ ಆಫ್ ತೋಳಗಳು ಅಂತ ಕರಿತೀವಿ. ಆಮೇಲೆ ಇದನ್ನೆಲ್ಲ ಹಾಕ್ತೀನಿ. ಟೈಗರ್ ಅಥವಾ ಲಯನ್ಸ್ಗೆ ಪ್ರೈಡ್ ಅಂತ ಕರೀತಾರೆ. ಪ್ರೈಡ್ ಆಫ್ ಲಯನ್ಸ್, ಪ್ರೈಡ್ ಆಫ್ ಟೈಗರ್ಸ್ ಅಂತ. ಅರ್ಥ ಆಗ್ತಿದ್ಯಾ?
ಸೊ ಈ ಎಲ್ಲ ಫೋಟೋಸ್ಗಳನ್ನ ನಾನು ನಿಮ್ಗೆ ಅಪ್ಲೋಡ್ ಮಾಡ್ತೀನಿ, ನಿಮ್ಗೆ ಗೊತ್ತಿರಲಿ. ಈ ತರ ಒಂದು ಟೇಬಲ್ ನ ನೀವು ಮಾಡ್ಕೋಬೇಕು ನಿಮ್ಮ ಒಂದು ನೋಟ್ ಬುಕ್ ಅಲ್ಲಿ. ಇದು ಒಂದು ಸೆಪರೇಟ್ ಸೆಕ್ಷನ್ ಆಗಿ ಇರಬೇಕು. ಸೊ ಕಲೆಕ್ಟಿವ್ ನೌನ್ಸ್ ಅಂತ ಅಂದ್ರೆ ಏನು? ಒಂದು ಗುಂಪುಗಳು. ಸೊ ಒಂದು ಗುಂಪಿಗೆ ಹೆಸರನ್ನ ಇಡುವಂತದ್ದು ಕಲೆಕ್ಟಿವ್ ನೌನ್ಸ್ ಅಂತ ಅಂತಾರೆ. ಸೊ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ, ಈ ಈ ಅನಿಮಲ್ ನ ಗುಂಪಿಗೆ ಏನಂತ ಕರೀತಾರೆ ಅಂತ ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಕೇಳಿದ್ದಾರೆ. ಹಾಗಾಗಿ ಇದನ್ನ ನಾನು ಅಪ್ಲೋಡ್ ಮಾಡ್ತೀನಿ, ಈ ಫೋಟೋಸ್ ಅನ್ನ ನಾನು ಅಪ್ಲೋಡ್ ಮಾಡ್ತೀನಿ, ಅದನ್ನ ನೀವು ಓದ್ಕೊಳ್ಳಿ. ಸೊ ನೋಟ್ಸ್ ಅಲ್ಲಿ ಅವೆಲ್ಲ ಇರಬೇಕು, ಆಯ್ತಾ? ಇದಾದ್ಮೇಲೆ ನೆಕ್ಸ್ಟ್ ಟೈಪ್ ಆಫ್ ನೌನ್ಸ್ ಬಂದು ಕಾಂಪೌಂಡ್ ನೌನ್ಸ್ ಅಂತ ಕರಿತೀವಿ. ಕಾಂಪೌಂಡ್ ನೌನ್ಸ್ ಅಂತ ಅಂದ್ರೆ ಏನು? ಕಾಂಪೌಂಡ್ ನೌನ್ಸ್ ಅಂದ್ರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಪದಗಳು ಕೂಡಿಸಿ ಆಗುವಂತಹ ನಾಮಪದಗಳಿಗೆ ನಾವು ಕಾಂಪೌಂಡ್ ನೌನ್ಸ್ ಅಂತ ಕರಿತೀವಿ. ಸೊ ಎರಡು ಅಥವಾ ಎರಡಕ್ಕಿಂತ ಜಾಸ್ತಿ ಇರುವಂತಹ ಪದಗಳನ್ನ ಕೂಡಿಸಿ ಆಗುವಂತಹ ನಾಮಪದಗಳಿಗೆ ನಾವು ಕಾಂಪೌಂಡ್ ನೌನ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಟೂತ್ ಬ್ರಷ್. ಸೊ ಹಲ್ಲು ಅನ್ನುವಂಥದ್ದು, ಟೂತ್ ಅನ್ನುವಂಥದ್ದು ಒಂದು ಪದ, ಬ್ರಷ್ ಅನ್ನುವಂಥದ್ದು ಒಂದು ಪದ. ಎರಡನ್ನ ಒಟ್ಟಿಗೆ ಸೇರಿಸಿದ್ರೆ ಟೂತ್ ಬ್ರಷ್ ಆಗುತ್ತೆ, ಆಯ್ತಾ? ಫಾದರ್ ಇನ್ ಲಾ ಅಂದ್ರೆ ಮಾವ. ಫಾದರ್ ಅನ್ನುವಂಥದ್ದು ಒಂದು ಪದ, ಇನ್ ಅನ್ನುವಂಥದ್ದು ಒಂದು ಪದ, ಲಾ ಅನ್ನುವಂಥದ್ದು ಒಂದು ಪದ. ಮೂರು ಸೇರಿ ಒಂದು ಪದ ಆದಾಗ ಅದೇನಾಗುತ್ತೆ? ಕಾಂಪೌಂಡ್ ನೌನ್ ಆಗುತ್ತೆ. Just a second. ಎಸ್. ಸೊ ಕಾಂಪೌಂಡ್ ನೌನ್ಸ್ ಅಂತ ಅಂದ್ರೆ ಏನು? ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಪದಗಳನ್ನ ಜಾಯಿನ್ ಮಾಡಿ ಆಗುವಂತಹ ಪದಗಳಿಗೆ ನಾವು ಕಾಂಪೌಂಡ್ ನೌನ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಟೂತ್ ಬ್ರಷ್, ಮದರ್ ಇನ್ ಲಾ, ಬಸ್ ಸ್ಟಾಪ್. ಬಸ್ ಸ್ಟಾಪ್ ಅನ್ನುವಂಥದ್ದು ಏನು? ಬಸ್ ಸ್ಟಾಪ್ ಅನ್ನುವಂಥದ್ದು ಎರಡು ಪದ. ಬಸ್ ಅನ್ನುವಂಥದ್ದು ಒಂದು ಪದ, ಸ್ಟಾಪ್ ಅನ್ನುವಂಥದ್ದು ಒಂದು ಪದ. ಎರಡನ್ನ ಕೂಡಿಸಿದಾಗ ಬಸ್ ಸ್ಟಾಪ್ ಆಗುತ್ತೆ. ಆ ಬಸ್ ಸ್ಟಾಪ್ ಅನ್ನುವಂಥದ್ದನ್ನ ನಾವು ಕಾಂಪೌಂಡ್ ನೌನ್ ಅಂತ ಕರಿತೀವಿ. ಸೊ ಇಲ್ಲಿ ಫೌಂಡ್ ಬೈ ಜಾಯ್ನಿಂಗ್ ಟೂ ಆರ್ ಮೋರ್ ವರ್ಡ್ಸ್, ಎರಡು ಅಥವಾ ಎರಡಕ್ಕಿಂತ ಜಾಸ್ತಿ ಪದಗಳನ್ನ ಕೂಡಿಸಿ ಮಾಡುವಂತಹ ನಾಮಪದಗಳಿಗೆ ನಾವು ಕಾಂಪೌಂಡ್ ನೌನ್ಸ್ ಅಂತೀವಿ. ಇದೆಲ್ಲವನ್ನು ಬರೆದಾಗ ಒಂದೇ ಪದ ಆಗ್ಬೇಕದು. ಸೊ ಅದನ್ನ ನಾವು ಒಂದೇ ಪದ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ಇಟ್ ಈಸ್ ಯೂಶಲಿ ಹೈಫನೇಟೆಡ್. ಐಫನ್ ನ ಬರಿತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಐಫನ್ ಅಂದ್ರೆ ಏನು? ಈ ಒಂದು ಸ್ಮಾಲ್ ಡ್ಯಾಶ್ ಅನ್ನ ನಾವು ಐಫನ್ ಅಂತ ಕರಿತೀವಿ. ಸೊ ಫಾದರ್ ಹೈಫನ್ ಇನ್ ಹೈಫನ್ ಲಾ, ಫಾದರ್ ಇನ್ ಲಾ, ಫಾದರ್ ಇನ್ ಲಾ, ಎರಡು ಐಫನ್ಗಳು. ಸೊ ಎರಡು ಪುಟ್ಟವಾದ ಡ್ಯಾಶ್ ಗಳನ್ನ ನಾವು ಐಫನ್ಸ್ ಅಂತ ಕರಿತೀವಿ. ಸೊ ಐಫನ್ ನ ಯೂಸ್ ಮಾಡಿಕೊಂಡು ಆ ಒಂದು ಪದವನ್ನ ಬರಿಬೇಕು. ಏನೇ ಬರೆದ್ರು, ಹೆಂಗೆ ಬರೆದ್ರು ಅದು ಒಂದೇ ಪದ ಅಂತ ಕನ್ಸಿಡರ್ ಮಾಡಬೇಕು. ಏನಂತ ಕನ್ಸಿಡರ್ ಮಾಡಬೇಕು? ಒಂದೇ ಪದ ಅಂತ ಕನ್ಸಿಡರ್ ಮಾಡಬೇಕು. ಓಕೆ, ಅದಾದ್ಮೇಲೆ ಎರಡು ಸಪರೇಟ್ ವರ್ಡ್ ಗಳಾಗಿ ಕೂಡ ಬರಿಬಹುದು. ಫಾರ್ ಎಕ್ಸಾಂಪಲ್ ಇಲ್ಲಿ ಬಸ್ ಸ್ಟಾಪ್ ಅನ್ನ ನೋಡಿ, ಬಸ್ ಸ್ಟಾಪ್ ಅನ್ನ ಎರಡು ಸಪರೇಟ್ ವರ್ಡ್ ಗಳಾಗಿ ಮಾಡಿದರೆ, ಬಟ್ ಎರಡೂ ಕೂಡ ಒಂದೇ ಪದ. ಸೊ ಎರಡೂ ಕೂಡ ಬಸ್ ಸ್ಟಾಪ್ ಅನ್ನುವಂಥದ್ದು ಒಂದೇ ಪದ. ಇಟ್ ಫಂಕ್ಷನ್ ಆಸ್ ಅ ಸಿಂಗಲ್ ನೌನ್. ಅದನ್ನ ಹೇಳ್ತಾ ಇದೀನಲ್ವಾ, ಒಂದೇ ಪದದ ರೀತಿಯಲ್ಲಿ ಅದು ಕೆಲಸ ಮಾಡುತ್ತೆ. ಇದಾದ್ಮೇಲೆ ಬರುವಂತದ್ದು ಕೌಂಟಬಲ್ ಮತ್ತು ಅನ್ಕೌಂಟಬಲ್ ನೌನ್ಸ್. ಕೌಂಟಬಲ್ ಮತ್ತು ಅನ್ಕೌಂಟಬಲ್ ನೌನ್ಸ್ ಅನ್ನ ನಾನು ಹೇಳಿದ್ದೆ. ಇವೆರಡು ಯಾವುದರ ಟೈಪು? ಕಾಂಕ್ರೀಟ್ ನೌನ್ಸ್ಗಳಲ್ಲಿ ಬರುವಂತಹದ್ದು ಎರಡು ರೀತಿ. ಸೊ ಕಾಂಕ್ರೀಟ್ ನೌನ್ಸ್ ಅಲ್ಲಿ ಎರಡು ಟೈಪ್ಸ್ ಬರುತ್ತದೆ, ಒಂದು ಕೌಂಟಬಲ್ ನೌನ್ಸು, ಇನ್ನೊಂದು ಅನ್ಕೌಂಟಬಲ್ ನೌನ್ಸು. ಹೆಸರಲ್ಲೇ ಇದೆ, ಕೌಂಟಬಲ್ ಅಂದ್ರೆ ಎಣಿಸಕ್ಕೆ ಆಗುವಂಥದ್ದು. 1 ಪೆನ್ನು, 10 ಪೆನ್ನು, 50 ಪೆನ್ನು, 1 ಆಪಲ್, 5 ಆಪಲ್, 20 ಆಪಲ್. ಸೊ ಎಣ್ಸಕ್ ಆಗ್ತಾ ಇದೆ, 1 2 3 ಅಂತ ಎಣಿಸ್ಬೋದು. ಸೊ ಅಂತವದನ್ನ ನಾವು ಕೌಂಟಬಲ್ ನಾಮಪದಗಳು ಅಂತೀವಿ. ಎಣಿಸಕ್ಕೆ ಆಗುವಂತಹ ಪದಗಳನ್ನ ನಾವು ಕೌಂಟಬಲ್ ನೌನ್ಸ್ ಅಂತ ಕರಿತೀವಿ. ಎಣಿಸಕ್ಕೆ ಆಗದೆ ಇರುವಂತಹ ಪದಗಳನ್ನ ನಾವು ಅನ್ಕೌಂಟಬಲ್ ನೌನ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಕೊಡಿ ಸರ್ ಅಂತ ಅಂದ್ರೆ ಪೆನ್ಗಳು ಕೌಂಟಬಲ್ ನೌನ್ಸು. ಅನ್ನ, ಎಷ್ಟನ್ನ ತಿನ್ನಪ್ಪ ನೀನು? ನಾನು 50 ಅನ್ನ ತಿಂದೆ ಅಂತೀನ. ಸೊ ಯಾವಾಗೆಲ್ಲ ನಾನು ನಂಬರ್ಸ್ ಗಳನ್ನ ಹಾಕಕ್ಕಾಗಲ್ಲ ಅಂತವಕ್ಕೆ ನಾವು ಅನ್ಕೌಂಟಬಲ್ ನೌನ್ಸ್ ಅಂತ ಕರಿತೀನಿ, ಆಯ್ತಾ? ಕೌಂಟಬಲ್ ನೌನ್ಸ್ ಅಂದ್ರೆ ಫಸ್ಟ್ ಆಫ್ ಆಲ್ ಎಣ್ಸಕ್ ಆಗ್ಬೇಕು, ಇಟ್ ಕ್ಯಾನ್ ಬಿ ಕೌಂಟೆಡ್. ಅನ್ಕೌಂಟಬಲ್ ನೌನ್ಸ್ ಅಂದ್ರೆ ಇಟ್ ಕೆನಾಟ್ ಬಿ ಕೌಂಟೆಡ್ ಇಂಡಿವಿಜುವಲಿ.
ಕೌಂಟ್ ಮಾಡೋಕ್ಕಾಗಲ್ಲ ನಾವು. ಆಮೇಲೆ ದೇ ಹ್ಯಾವ್ ಸಿಂಗ್ಯುಲರ್ ಮತ್ತು ಪ್ಲೂರಲ್ ಫಾರ್ಮ್. ಸೊ ಕೌಂಟಬಲ್ ನೌನ್ಸ್ ಅಲ್ಲಿ ಎರಡು ರೀತಿ ಬರ್ತದೆ. ಯಾವ್ದೆರಡು? ಏಕವಚನ ಮತ್ತು ಬಹುವಚನ ರೂಪ, ಸಿಂಗ್ಯುಲರ್ ಮತ್ತು ಪ್ಲೂರಲ್ ಫಾರ್ಮ್. ಸೊ ಎಕ್ಸಾಂಪಲ್: ಆಪಲ್, ಆಪಲ್ಸ್; ಬ್ಯಾಟ್, ಬ್ಯಾಟ್ಸ್; ಬಾಯ್, ಬಾಯ್ಸ್. ಸೊ ಇಲ್ಲಿ ಬಾಯ್, ಬಾಯ್ಸ್; ಗರ್ಲ್, ಗರ್ಲ್ಸ್. ಸೊ ಏಕವಚನ ಮತ್ತು ಬಹುವಚನ ರೂಪ ಇರುತ್ತೆ ಯಾವುದಕ್ಕೆ? ಕೌಂಟಬಲ್ ನೌನ್ಸ್ಗೆ. ಆಯ್ತಾ? ಆದ್ರೆ ಅನ್ಕೌಂಟಬಲ್ ನೌನ್ಸ್ಗೆ ಏನಿರಲ್ಲ? ಪ್ಲೂರಲ್ ಫಾರ್ಮ್ ಇರಲ್ಲ. ಎಕ್ಸಾಂಪಲ್ ಸರ್: ನೀರು, ನೀರುಗಳು ಅಂತೀವ ನಾವು? ಇಲ್ಲ, ನೀರು, ನೀರು. ಸ್ವಲ್ಪ ನೀರು, ಜಾಸ್ತಿ ನೀರು, ಚೂರ್ ನೀರು, ಹೆಚ್ಚು ನೀರು. ನೀರುಗಳು ಅಂತ ನಾವು ಬಳಸಲ್ಲ. ನಾನು ಆಪಲ್ಗಳನ್ನ ತಿಂದೆ, ನಾನು ನೀರುಗಳನ್ನ ಕುಡ್ದೆ ಅಂತೀನ? ನೀರುಗಳನ್ನ ಕುಡ್ದೆ ಅಂತ ಅನ್ನಲ್ಲ, ನಾನು ನೀರು ಕುಡ್ದೆ ಅಂತೀನಿ. ನೀವು ಎಷ್ಟೇ ನೀರು ಕುಡಿದ್ರು ನೀರು ಕುಡ್ದೆ ಅಂತಾನೆ ಅನ್ಬೇಕು. ನೀವು ಎಷ್ಟೇ ಅನ್ನ ತಿಂದ್ರು ಅನ್ನಗಳನ್ನ ತಿಂದೆ ಅನ್ನಲ್ಲ, ನಾವು ಅನ್ನವನ್ನ ತಿಂದೆ ಅಂತೀವಿ. ಸೊ ಹಾಗಾಗಿ ಅನ್ಕೌಂಟಬಲ್ ನೌನ್ಸ್ ಅಲ್ಲಿ ಬಹುವಚನದ ರೂಪ ಇರಲ್ಲ. ಏನಿರಲ್ಲ? ಬಹುವಚನದ ರೂಪ ಇರಲ್ಲ ಅನ್ಕೌಂಟಬಲ್ ನೌನ್ಸ್ ಅಲ್ಲಿ. ಇಲ್ಲಿ ನೋಡಿ, ಕೌಂಟಬಲ್ ನೌನ್ಸ್ಗೆ ಒಂದು ವೇಳೆ ಏಕವಚನ ಇದ್ರೆ ನಾವು ಎ ಅಥವಾ ಆನ್ ಅನ್ನ ಬಳಸ್ಬೋದು, ಆರ್ಟಿಕಲ್ಸ್ ಅನ್ನ ಬಳಸ್ಬೋದು. ಎ ಅಥವಾ ಆನ್ ಅನ್ನ ಯಾವಾಗ? ಏಕವಚನದ ರೂಪದಲ್ಲಿದ್ದಾಗ. ಅಥವಾ ನಂಬರ್ಸ್ ಗಳನ್ನ ಬಳಸ್ಬೋದು. ನಂಬರ್ಸ್ ಗಳನ್ನ ಬಳಸ್ಬೋದು. ಯಾವ ನಂಬರ್ಸ್ಗಳು? ನಂಬರ್ಸ್: 1 ಪೆನ್, 50 ಪೆನ್, 1 ಆಪಲ್, 20 ಆಪಲ್, 30 ಆಪಲ್. ಮೆನಿ ಎನ್ನುವಂಥದ್ದನ್ನು ಕೂಡ ಬಳಸ್ಬೋದು. ಮೆನಿ ಪೆನ್ಸ್, few pens, some pens. So some pens are white, many pens are white ಅಂತ. ಬಟ್ ಇದರಲ್ಲಿ ನಂಬರ್ಸ್ ಗಳನ್ನ ಬಳಸಂಗಿಲ್ಲ ಅನ್ಕೌಂಟಬಲ್ ನೌನ್ಸ್ ಅಲ್ಲಿ. ನಾನು 10 ನೀರು ಕುಡ್ದೆ, ನಾನು 50 ಅನ್ನ ತಿಂದೆ, ನನಗೆ 20 ಇನ್ಫಾರ್ಮೇಶನ್ ಸಿಕ್ಕಿದೆ, ಹಿಂಗ್ ಬಳಸಲ್ಲ ನಾವು. ಸೊ ಇದ್ರ ಬದಲಾಗಿ ಏನನ್ನ ಬಳಸ್ತೀವಿ? ಸಮ್ ವಾಟರ್, ಲಿಟಿಲ್ ವಾಟರ್, ಐ ಏಟ್, ಸ್ವಲ್ಪ ನೀರು ಕುಡ್ದೆ, ಜಾಸ್ತಿ ನೀರನ್ನ ಕುಡ್ದೆ. ಓಕೆ, ಇಂತಹ ಪದಗಳನ್ನ ಮಚ್, ಸಮ್, ಲಿಟಿಲ್, ಮೋರ್, ಇಂತಹ ಪದಗಳನ್ನ ಯೂಸ್ ಮಾಡ್ತೀವಿ ಯಾವುದಕ್ಕೆ? ಅನ್ಕೌಂಟಬಲ್ ನೌನ್ಸ್ಗೆ. ಸೊ ಅನ್ಕೌಂಟಬಲ್ ನೌನ್ಸ್ಗೆ ನಾವು ನಂಬರ್ಸ್ ಗಳನ್ನ ಕೊಡಕ್ಕಾಗಲ್ಲ. 100, 50 ಅಂತ ನಂಬರ್ಸ್ ಕೊಡಕ್ಕಾಗಲ್ಲ. ಬಟ್ ಇಟ್ ಕ್ಯಾನ್ ಬಿ ಮೆಷರ್ಡ್. ಮೆಷರ್ ಮಾಡ್ಬೋದು. ಯಾವ ರೀತಿ ಮೆಷರ್ ಮಾಡ್ಬೋದು ಸರ್? ನಾನು 5 ಲೀಟ್ರು ನೀರು ಕುಡ್ದೆ, ನಾನು 1 ಲೀಟ್ರು ನೀರು ಕುಡ್ದೆ, ನಾನು 5 kg ಅಕ್ಕಿಯನ್ನ ತಗೊಂಡೆ, ನಾನು 1 kg ಅನ್ನವನ್ನ ತಿಂದೆ. ಈ ರೀತಿಯಾಗಿ ಒಂದು ಮೆಷರ್ ಅನ್ನ ಮಾಡ್ಬೋದು. ಸೊ ಮೆಷರ್ ಮಾಡ್ಬೋದು ಯಾವ್ದನ್ನ? ಅನ್ಕೌಂಟಬಲ್ ನೌನ್ಸ್ ಅನ್ನ. ಕೌಂಟಬಲ್ ನೌನ್ಸ್ ಅಲ್ಲಿ ನಾವು ನಂಬರ್ಸ್ ಗಳನ್ನ ಹೇಳ್ಬೋದು. ಓಕೆ, ಹಾಗಾದ್ರೆ ಕೌಂಟಬಲ್ ನೌನ್ಸ್ ಅನ್ನ ಮೆಷರ್ ಮಾಡ್ಬೋದು. ಮೆಷರ್ ಮಾಡ್ಬೋದು. 50 kg ಆಪಲ್, ಅದನ್ನು ಕೂಡ ಮೆಷರ್ ಮಾಡ್ಬೋದು. ಬಟ್ ಅನ್ಕೌಂಟಬಲ್ ನೌನ್ಸ್ ಅಲ್ಲಿ ನಂಬರ್ಸ್ ಹಾಕಕ್ಕಾಗಲ್ಲ. ಅರ್ಥ ಆಯ್ತಾ? ಸೊ ದಿಸ್ ಈಸ್ ದಿ ಡಿಫರೆನ್ಸ್ ಬಿಟ್ವೀನ್ ಕೌಂಟಬಲ್ ನೌನ್ಸ್ ಮತ್ತು ಅನ್ಕೌಂಟಬಲ್ ನೌನ್ಸ್. ಇಲ್ಲಿಗೆ ಟೈಪ್ಸ್ ಆಫ್ ನೌನ್ಸ್ ಗಳು ಮುಗಿಯುತ್ತೆ. ಎಷ್ಟು ಮುಗೀತು? ಟೈಪ್ಸ್ ಆಫ್ ನೌನ್ಸ್ ಗಳು ಮುಗೀತು. ನೌನ್ಸ್ ಗಳಲ್ಲಿ 8 ಟೈಪ್ಸ್ ಇದಾವೆ. ಮೊದಲನೇದಾಗಿ ಪ್ರಾಪರ್ ನೌನ್, ಕಾಮನ್ ನೌನ್, ಕಾಂಕ್ರೀಟ್ ನೌನ್, ಅಬ್ಸ್ಟ್ರಾಕ್ಟ್ ನೌನ್. ಇನ್ನೊಂದ್ಸರಿ ಪಟ್ ಅಂತ ರಿವಿಷನ್ ಮಾಡೋಣ. ಪ್ರಾಪರ್ ನೌನ್ ಅಂತ ಅಂದ್ರೇನು? ಸ್ಪೆಸಿಫಿಕ್ ಆಗಿ ಹೆಸರುಗಳನ್ನ ಇಡುವಂತದ್ದಕ್ಕೆ ನಾವು ಪ್ರಾಪರ್ ನೌನ್ ಅಂತೀವಿ. ಒಂದ್ ವೇಳೆ ಕಾಮನ್ ಆಗಿ ಜನರಲ್ ಆಗಿ ಮಾತಾಡ್ಬೇಕಾದ್ರೆ ನಾವು ಕಾಮನ್ ನೌನ್ಸ್ ಗಳನ್ನ ಬಳಸ್ತೀವಿ. ಕಾಂಕ್ರೀಟ್ ನೌನ್ಸ್ ಅಂತ ಅಂದ್ರೆ ನೋಡಕ್ಕಾಗುವಂಥದ್ದು, ಮುಟ್ಟಕ್ಕಾಗುವಂಥದ್ದು, ಅಲ್ಲಿ ಫಿಸಿಕಲಿ ಪ್ರೆಸೆಂಟ್ ಇರುವಂತದ್ದನ್ನ ನಾವು ಕಾಂಕ್ರೀಟ್ ನೌನ್ಸ್ ಅಂತೀವಿ. ಅಬ್ಸ್ಟ್ರಾಕ್ಟ್ ನೌನ್ಸ್ ಅಂದ್ರೆ ನಾವು ನೋಡಕ್ಕಾಗಲ್ಲ, ಅದು ತಲೆಯಲ್ಲಿರುತ್ತೆ, ಐಡಿಯಾಗಳು ಅಥವಾ ಮನ್ಸಲ್ಲಿರುತ್ತೆ, ಕ್ಯಾರೆಕ್ಟರಿಸ್ಟಿಕ್ಸ್ಗಳು, ಕ್ವಾಲಿಟಿಗಳು, ಅವನ್ನೆಲ್ಲ ನಾವೇನಂತೀವಿ? ಅಬ್ಸ್ಟ್ರಾಕ್ಟ್ ನೌನ್ಸ್ ಅಂತ ಕರಿತೀವಿ. ಆಯ್ತಾ? ಐಡಿಯಾ, ಫೀಲಿಂಗು, ಕ್ಯಾರೆಕ್ಟರ್ಸು, ಇವನ್ನೆಲ್ಲ ನಾವೇನಂತೀವಿ? ಅಬ್ಸ್ಟ್ರಾಕ್ಟ್ ನೌನ್ಸ್ ಅಂತ ಕರಿತೀವಿ. ಅದಾದ್ಮೇಲೆ ಬರುವಂಥದ್ದು ಕಲೆಕ್ಟಿವ್ ನೌನ್ಸ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದರಲ್ಲಿ ಪ್ರಶ್ನೆಗಳನ್ನ ಕೇಳ್ತಾರೆ. ಕಲೆಕ್ಟಿವ್ ನೌನ್ಸ್. ಸೊ ಒಂದು ಗುಂಪನ್ನ ಏನಂತ ಕರೀತಾರೆ? ಕಾಗೆಗಳ ಗುಂಪಿಗೆ ಏನಂತ ಕರೀತಾರೆ? ಮರ್ಡರ್ ಆಫ್ ಕ್ರೋಸ್ ಅಂತ ಕರೀತಾರೆ. ಟೈಗರ್ಗಳ ಗುಂಪಿಗೆ ಏನಂತ ಕರೀತಾರೆ? ಪ್ರೈಡ್ ಆಫ್ ಟೈಗರ್ ಅಂತ ಕರೀತಾರೆ. ಪ್ರೈಡ್ ಆಫ್ ಟೈಗರ್ಸ್ ಅಂತ ಕರೀತಾರೆ. ಸೊ ಆ ಒಂದು ಗುಂಪ್ಗೆ ನಾವು ಇಡುವಂತಹ ಪದವನ್ನ ನಾನು ಕಲೆಕ್ಟಿವ್ ನೌನ್ಸ್ ಅಂತ ಕರಿತೀನಿ.
ಹಾಗೆ ಕಾಂಪೌಂಡ್ ನೌನ್ಸ್ ಅಂತ ಅಂದ್ರೆ ಏನು, ಎರಡು ಅಥವಾ ಎರಡಕ್ಕಿಂತ ಜಾಸ್ತಿ ಪದಗಳನ್ನ ಕೂಡಿಸಿ ಒಂದು ನೌನ್ ಆದ್ರೆ ಅದನ್ನ ನಾವು ಕಾಂಪೌಂಡ್ ನೌನ್ ಅಂತೀವಿ. ಕೌಂಟಬಲ್ ನೌನ್ ಅಂದ್ರೆ ಎಣ್ಸಕ್ಕಾಗದು, ಅನ್ಕೌಂಟಬಲ್ ನೌನ್ ಅಂದ್ರೆ ಎಣ್ಸಕ್ ಆಗದೆ ಇರುವಂತದ್ದು. ಸಿಂಪಲ್. ಓಕೆ, ಸೊ ಎಕ್ಸಾಮ್ಗೆ ಬೇಕಾಗಿರುವಂತಹ ಇಂಪಾರ್ಟೆಂಟ್ ಪಾಯಿಂಟ್ ಗಳನ್ನ ನಾವು ಇವಾಗ ಡಿಸ್ಕಸ್ ಮಾಡೋಣ. ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂತ ಅಂದ್ರೆ ದಿಸ್ ಇಸ್ ನಥಿಂಗ್ ಬಟ್ ಟ್ರ್ಯಾಪ್ಸ್. ಸೊ ಪ್ರಶ್ನೆಗಳನ್ನ ಇಲ್ಲಿಂದ ಕೇಳ್ತಾರೆ, ಪ್ರಶ್ನೆಗಳನ್ನ ಇಲ್ಲಿಂದನೂ ಕೂಡ ಕೇಳ್ತಾರೆ ನೌನ್ಸ್ ನ ಟಾಪಿಕ್ ಮೇಲೆ. ಫಾರ್ ಎಕ್ಸಾಂಪಲ್, ಫಸ್ಟ್ನೇ ಟ್ರ್ಯಾಪ್ ಏನಪ್ಪಾ ಅಂತಂದ್ರೆ, ಕೆಲವೊಂದು ಪದಗಳಿರ್ತವೆ ಅದು ಸಿಂಗ್ಯುಲರ್ ಫಾರ್ಮ್ ಅಲ್ಲೇ ಯಾವಾಗ್ಲೂ ಇರಲ್ಲ. ಯಾವಾಗೇ ಅಂತಹ ಪದಗಳನ್ನ ಬಳಸಿದ್ರು ಅದು ಪ್ಲೂರಲ್ ಫಾರ್ಮ್ ಅಲ್ಲೇ ಇರಬೇಕು, ಅಂದ್ರೆ ಬಹುವಚನದ ರೂಪದಲ್ಲೇ ಇರಬೇಕು. ಯಾವ್ದು ಸರ್ ಇಂತಹ ಪದಗಳು? ಈ ಪದಗಳು. ಸಿಸರ್ಸ್. ಸರ್ ನಾನು ಒಂದು ಸಿಸರ್ ತಗೊಂಡೆ ಸರ್ ಅಂತಂದ್ರೆ ತಪ್ಪದು, ಗ್ರಾಮರ್ನ ಬಳಕೆ ತಪ್ಪು. ಯಾವಾಗ್ಲೂ ನಾವು ಸಿಸರ್ಸ್ ಅಂತ ಕರಿಬೇಕು. ಯಾಕೆ ಸರ್ ಹಿಂಗೆ ಅಂತಂದ್ರೆ ಅದರಲ್ಲಿ ಎರಡು ಬಿಡಿ ಭಾಗಗಳಿರ್ತವೆ. ಸರ್ ನಾನು ಪ್ಯಾಂಟ್ ಹಾಕೊಂಡೆ ಅಂದ್ರೆ ತಪ್ಪು, ಪ್ಯಾಂಟ್ ಹಾಕೊಂಡೆ ಅಂತ ಅನ್ಬಾರ್ದು. ಐ ವೋರ್ ಪ್ಯಾಂಟ್ಸ್ ಅನ್ಬೇಕು, ಐ ಆಮ್ ವೇರಿಂಗ್ ಪ್ಯಾಂಟ್ಸ್ ಅನ್ಬೇಕು. ಏಕವಚನದಲ್ಲಿ ಯಾವುದೇ ಸಂದರ್ಭದಲ್ಲೂ ಇಂತಹ ಪದಗಳಿಗೆ ಏಕವಚನದ ರೂಪ ಇರದೇ ಇಲ್ಲ. ಯಾವಾಗ್ಲೂ ಸಹ ಬಹುವಚನದಲ್ಲಿ ಇರುವಂತಹ ಪದಗಳಿಗೆ ನಾವು ಕೆಲವೊಂದು ಪದಗಳಿರ್ತವೆ, ಅಂತಹ ಪದಗಳು ಯಾವಾಗ್ಲೂ ಬಹುವಚನದಲ್ಲಿರ್ತವೆ. ಅಂತದ್ ಯಾವ್ಯಾವ್ದು ಪದಗಳಿದಾವೆ ಸರ್ ಅಂತಂದ್ರೆ, ಸಿಸರ್ಸ್ ಇಂಪಾರ್ಟೆಂಟ್ ಕೇಳಿದ್ದಾರೆ ಪ್ರಶ್ನೆ, ಪ್ಯಾಂಟ್ಸ್ ಇಂಪಾರ್ಟೆಂಟ್ ಕೇಳಿದ್ದಾರೆ ಪ್ರಶ್ನೆ, ಶಾರ್ಟ್ಸ್, ಸ್ಪೆಕ್ಟಕಲ್ಸ್, ಗ್ಲಾಸು. ಸೊ ಈ ಗ್ಲಾಸ್ ಏನಿದೆ, ಈ ಗ್ಲಾಸ್ ಅನ್ನ ನಾವು ಯಾವಾಗ್ಲೂ ಸ್ಪೆಕ್ಟಕಲ್ಸ್ ಅಂತ ಕರಿತೀವಿ. ಗಿವ್ ಮಿ ಮೈ ಗ್ಲಾಸಸ್ ಅಂತ ಕರಿಬೇಕು. ಸೊ ಸ್ಪೆಕ್ಟಕಲ್ಸ್, ಸ್ಪೆಕ್ಟಕಲ್ ಅಂದ್ರೆ ತಪ್ಪು. ಗಾಗಲ್ಸ್ ಕೊಡಿ, ನನ್ನ ಗಾಗಲ್ಸ್ ಕೊಡಿ ಅಂತೀವಿ. ಬೈನಾಕ್ಯುಲರ್ಸ್, ಸನ್ ಗ್ಲಾಸಸ್. ಓಕೆ, ಅರಿಯರ್ಸ್. ಅರಿಯರ್ಸ್ ಅಂತಂದ್ರೆ ಏನು? ಬಾಕಿಗಳು. ಸೊ ಬಾಕಿಗಳನ್ನ ನಾವು ಅರಿಯರ್ಸ್ ಅಂತ ಕರಿತೀವಿ. ಹಂಗೆ ನೋಡಿ, ಕಂಗ್ರ್ಯಾಚುಲೇಷನ್ಸ್, ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಕೇಳಿದ್ದಾರೆ. ಸೊ ಕಂಗ್ರ್ಯಾಚುಲೇಷನ್ ಹೇಳು ಅಂದ್ರೆ ತಪ್ಪು, ಕಂಗ್ರ್ಯಾಚುಲೇಷನ್ಸ್ ಅಂತಾನೆ ಬಳಸ್ಬೇಕು ಯಾವಾಗ್ಲೂ. ಓಕೆ, ಆಮೇಲೆ ವಿಚ್ ಇಸ್ ಇಂಪಾರ್ಟೆಂಟ್, ಪ್ರೊಸೀಡ್ಸ್. ಇದ್ರಲ್ಲಿ ಕೇಳಿದ್ದಾರೆ ಪ್ರಶ್ನೆ, ಪ್ರೊಸೀಡ್ಸ್ ಅಂದ್ರೆ ಏನು? ಪ್ರಾಫಿಟ್ ಅಂತ ಅರ್ಥ, ಪ್ರಾಫಿಟ್ ಅಂತ ಅರ್ಥ, ಲಾಭಗಳು. ಆಯ್ತಾ, ಲಾಭದಿಂದ ಬರುವಂತಹ ದುಡ್ಡಿಗೆ ನಾವು ಪ್ರೊಸೀಡ್ಸ್ ಅಂತ ಕರಿತೀವಿ. ಒಂದು ಬಿಸ್ನೆಸ್ ಮಾಡ್ತಾ ಇರ್ತೀನಿ, ಆ ಬಿಸ್ನೆಸ್ ಅಲ್ಲಿ ನನಗೆ ದುಡ್ಡು ಸಿಗುತ್ತಲ್ಲ, ಪ್ರಾಫಿಟ್ ಸಿಗುತ್ತಲ್ಲ, ಅದನ್ನ ನಾವು ಪ್ರೊಸೀಡ್ಸ್ ಅಂತ ಕರಿತೀವಿ. ಥ್ಯಾಂಕ್ಸ್, ಥ್ಯಾಂಕ್ ಅಂದ್ರೆ ತಪ್ಪು, ಥ್ಯಾಂಕ್ ಯು ಅಂತೀವಿ, ಅದು ಬೇರೆ. ಥ್ಯಾಂಕ್ ಅನ್ನಲ್ಲ ನಾವು ಯಾವಾಗ್ಲೂ. ಒಂದೇ ಪದವನ್ನ ಬಳದಾಗ ಥ್ಯಾಂಕ್ ಅಂತ ಬಂದಲ್ಲ, ಯಾವಾಗ್ಲೂ ಸಹ ಥ್ಯಾಂಕ್ಸ್ ಅಂತ ಕರಿತೀವಿ. ಓಕೆ, ಥ್ಯಾಂಕ್ಸ್. ಸೊ ಯಾವಾಗ್ಲೂ ಏನು, ಇದು ಬಹುವಚನದ ರೂಪದಲ್ಲೇ ಇರುವಂತಹ ಪದಗಳು. ಇದೆಲ್ಲ ಪದಗಳನ್ನ ನೀವು ನಿಮ್ಮ ನೋಟ್ಬುಕ್ ಅಲ್ಲಿ ಬರ್ಕೊಳ್ಳಿ, ಒಂದ್ಸರಿ ಪ್ರಾಕ್ಟೀಸ್ ಆಗುತ್ತೆ ನಿಮ್ಗೆ. ಸೊ ಈ ಪದಗಳನ್ನ ನಾವು ಯಾವಾಗ್ಲೂ ಬಹುವಚನದಲ್ಲಿ ಯೂಸ್ ಮಾಡಬೇಕು, ಏಕವಚನದ ರೂಪದಲ್ಲಿ ಯೂಸ್ ಮಾಡಂಗಿಲ್ಲ. ಸಿಂಪಲ್. ಇದಾದ್ಮೇಲೆ ನೋಡಿ, ಬಳಕೆಯಲ್ಲಿ, ಸೆಂಟೆನ್ಸ್ಗಳ ಬಳಕೆಯಲ್ಲಿ ನಾವು ನೋಡಿ, ವೇರ್ ಈಸ್ ಮೈ ಪ್ಯಾಂಟ್ಸ್ ಅನ್ನಂಗಿಲ್ಲ, ವೇರ್ ಆರ್ ಮೈ ಪ್ಯಾಂಟ್ಸ್ ಅಂತಾನೆ ಹೇಳ್ಬೇಕು. ಯಾಕೆ? ಪ್ಯಾಂಟ್ಸ್ ಅನ್ನುವಂಥದ್ದು ಬಹುವಚನ, ಹಾಗಾಗಿ ಆರ್ ಅನ್ನುವಂಥದ್ದು ಬಹುವಚನದಲ್ಲೇ ಇರಬೇಕು, ಹಾಗಾಗಿ ಈಸ್ ಅನ್ನುವಂಥದ್ದು ತಪ್ಪು. ದ ಪ್ರೊಸೀಡ್ಸ್ ವರ್ ಡೆಪಾಸಿಟೆಡ್ ಇನ್ ದ ಬ್ಯಾಂಕ್. ಓಕೆ, ಆಲ್ ಈಸ್ ಅಸೆಟ್ಸ್ ವರ್ ಸೀಸ್ಡ್. ಎಲ್ಲ ನೋಡಿ, ಪ್ಯಾಂಟ್ಸ್, ಟಾಂಗ್ಸ್, ಅಸೆಟ್ಸ್, ಪ್ರೊಸೀಡ್ಸ್, ಆರ್ಮ್ಸ್, ಎಂಬರ್ಸ್, ಇವೆಲ್ಲ ಬಹುವಚನದ ರೂಪದಲ್ಲೇ ಇರಬೇಕು. ಆಮೇಲೆ ಇಲ್ಲಿ ಬಳಕೆಯಾಗುವಂತಹ ಕ್ರಿಯಾಪದ ಆರ್, ಆರ್, ವರ್, 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 ವರ್ ಬಹುವಚನದಲ್ಲೇ ಇರಬೇಕು. ಈಸ್ ಅಂದ್ರೆ ತಪ್ಪು, ಹ್ಯಾಸ್ ಅಂದ್ರೆ ತಪ್ಪು. ಓಕೆ, ಆರ್ ನ ಬಳಸ್ಬೇಕು, ವರ್ನ ಬಳಸ್ಬೇಕು, ಹ್ಯಾವ್ ನ ಬಳಸ್ಬೇಕು. ಓಕೆ, ಈಸ್ ಮತ್ತು ಹ್ಯಾಸ್ ಅಂತ ಬಂದ್ರೆ ತಪ್ಪದು. ಆಯ್ತಾ, ಇದೊಂದು ಟ್ರ್ಯಾಪ್, ಇದ್ರಲ್ಲಿ ಕೇಳ್ತಾರೆ ಪ್ರಶ್ನೆಗಳನ್ನ. ಓಕೆ, ಸೊ ಎರಡನೇ ಇದಕ್ಕೆ ನೋಡೋಣ. ಎರಡನೇ ನೋಟ್ ಏನಪ್ಪಾ ಅಂತಂದ್ರೆ, ನೌನ್ಸ್ ಪ್ಲೂರಲ್ ಇನ್ ಫಾರ್ಮ್ ಬಟ್ ಸಿಂಗ್ಯುಲರ್ ಇನ್ ಮೀನಿಂಗ್. ಸೊ ಕೆಲವೊಂದು ಪದಗಳಿರ್ತವೆ, ಈ ಪದಗಳು ನೋಡೋದಕ್ಕೆ ಬಹುವಚನ ಅನ್ಸುತ್ತೆ, ಆದ್ರೆ ಅದು ಏಕವಚನದ ಅರ್ಥವನ್ನ ಕೊಡುತ್ತೆ. ಯಾವ ತರ ಪದಗಳು ಸರ್ ಅಂತಂದ್ರೆ, ನ್ಯೂಸ್,
ಸೊ ನಾವು ಯೂಶಲಿ ಏನಂತೀವಿ, ಸಿಂಗ್ಯುಲರ್ ಮತ್ತು ಏಕವಚನ ಮತ್ತು ಬಹುವಚನವನ್ನ ಹೇಗೆ ಕಂಡುಹಿಡಿತೀವಿ ನಾವು? ಸೊ ಲಾಸ್ಟ್ ಅಲ್ಲಿ ಎಸ್ ಇದ್ರೆ ಅದನ್ನ ಬಹುವಚನ ಅಂದ್ಬಿಡ್ತೀವಿ ನಾವು ಸಿಂಪಲ್ ಆಗಿ. ಪೆನ್, ಪೆನ್ಸ್, ಬಾಯ್, ಬಾಯ್ಸ್, ಗರ್ಲ್, ಗರ್ಲ್ಸ್. ಸೊ ಲಾಸ್ಟ್ ಅಲ್ಲಿ ಎಸ್ ಇದ್ರೆ ನಾವು ಯೂಶಲ್ ಆಗಿ ಬಹುವಚನ ಅಂತ ಅನ್ಬಿಡ್ತೀವಿ, ಪ್ಲೂರಲ್ ಫಾರ್ಮ್ ಅಂತ ಅನ್ಬಿಡ್ತೀವಿ. ಬಟ್ ಕೆಲವೊಂದು ಪದಗಳಿರ್ತವೆ ಅದು ನೋಡೋದಕ್ಕೆ ಬಹುವಚನದ ರೂಪದಲ್ಲಿ ಇರ್ತದೆ, ಆದ್ರೆ ಅವು ಏಕವಚನದ ಮೀನಿಂಗ್ ಗಳನ್ನ ಕೊಡುವಂತಹ ಪದಗಳು. ಎಕ್ಸಾಂಪಲ್: ನ್ಯೂಸ್, ಇನ್ನಿಂಗ್ಸ್, ಪಾಲಿಟಿಕ್ಸ್, ಸಮನ್ಸ್, ಫಿಸಿಕ್ಸ್, ಎಕನಾಮಿಕ್ಸ್, ಎಥಿಕ್ಸ್. ಸೊ ಇವೆಲ್ಲ ಏಕವಚನದ ಪದಗಳು. ಅಂತವನ್ನ ಹೇಗೆ ವಾಕ್ಯದಲ್ಲಿ ಬಳಸಬೇಕು? ನೋ ನ್ಯೂಸ್ ಇಸ್ ಗುಡ್ ನ್ಯೂಸ್, ಪಾಲಿಟಿಕ್ಸ್ ಈಸ್ ಅ ಡರ್ಟಿ ಗೇಮ್. ಸೊ ಇಲ್ಲಿ ನೋಡಿ, ನ್ಯೂಸ್ ಅನ್ನುವಂಥದ್ದು ಏಕವಚನ, ಹಾಗಾಗಿ ಏಕವಚನದ ಈಸ್ ಅನ್ನ ನಾವು ಬಳಸ್ತೀವಿ, ಆರ್ ಅಥವಾ ವರ್ ಅನ್ನ ಬಳಸಲ್ಲ. ಸೊ ಈಸ್ ಅನ್ನುವಂಥದ್ದೇ ಬರಬೇಕು. ಸೊ ಪಾಲಿಟಿಕ್ಸ್ ಈಸ್, ಎಕನಾಮಿಕ್ಸ್ ಈಸ್. ಓಕೆ, ಸೊ ನೋಡೋದಕ್ಕೆ ಬಹುವಚನದ ರೂಪದಲ್ಲಿರ್ತವೆ, ಆದ್ರೆ ಏಕವಚನದ ಮೀನಿಂಗ್ ಅನ್ನ ಕೊಡುವಂತಹ ಪದಗಳು ನಿಮ್ಮ ಟ್ರ್ಯಾಪ್ ಪಾಯಿಂಟ್ ಆಗ್ಬೋದು. ಓಕೆ, ಸೊ ಎಸ್, ಇದು PYQs ಇತ್ತು. ಐ ಥಿಂಕ್ ಇಟ್ ಈಸ್ ಅನದರ್ PDF ಅಂತ ಅನ್ಸುತ್ತೆ. ಇಟ್ಸ್ ಓಕೆ. ಸೊ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಏನ್ ಮಾಡೋಣ, ಈ ನೌನ್ಸ್ಗಳ PYQs ಗಳನ್ನ ಸಾಲ್ವ್ ಮಾಡೋಣ. ನೌನ್ಸ್ಗಳ PYQs ಗಳನ್ನ ಸಾಲ್ವ್ ಮಾಡಿ, ಹಾಗೆ ನಂತರದಲ್ಲಿ ಪ್ರೊನೌನ್ಸ್ ಅನ್ನ ಕೂಡ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. ಓಕೆ, ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಅಲ್ಲಿವರೆಗೂ ಹ್ಯಾವ್ ಅ ನೈಸ್ ಡೇ ಅಂಡ್ ಟೇಕ್ ಕೇರ್.